ಒಂದು ಸುಂದರ ಕ್ಷಣಕ್ಕೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಾಲೆಯ ಬಹು ದಿನಗಳ ಕನಸಾದ ನವೀಕೃತ ಕಟ್ಟಡಗಳ ಉದ್ಘಾಟನೆ ನಮ್ಮ ಇವತ್ತು ಅದು ನೆರವೇರಿದೆ. ಅದಕ್ಕಾಗಿ ಶ್ರಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳನ್ನು ನಾನು ಪ್ರಥಮವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು 1990ರ ಆ ಕಾಲಘಟ್ಟದಲ್ಲಿ ಈ ಊರಿನಲ್ಲಿ ಒಂದು ಶಾಲೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಈ ಊರಿನ ವಿದ್ಯಾಭಿಮಾನಿಗಳ ಕಠಿಣ ಪರಿಶ್ರಮದ ಫಲವಾಗಿ 1998ರಲ್ಲಿ ಕೇರಳ ಸರ್ಕಾರದಿಂದ ಅಂಗೀಕಾರಗೊಂಡು ಇಲ್ಲಿ ಈ ಶಾಲೆ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೆ ಅದೆಷ್ಟೋ ಏಳು ಬೀಳುಗಳನ್ನು ಕಂಡು ಇದೀಗ ಈ ಶಾಲೆ ನವೀಕೃತ ಕಟ್ಟಡಗಳೊಂದಿಗೆ ಒಂದು ಕೇರಳದಲ್ಲಿ ಒಂದು ಮಾದರಿ ಶಾಲೆ ಆಗುವ ಆ ಕನಸಿಗೆ ಏನಿತ್ತೋ ಅಲ್ಲಿಗೆ ನಾವು ತಲುಪಿದ್ದೇವೆ ಎಂದು ನನಗೆ ಅನಿಸ್ತಾ ಇದೆ. ಮೊನ್ನೆ ತಾನೇ ಈ ನವೀಕೃತ ಕಟ್ಟಡಗಳ ಉದ್ಘಾಟನಾ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಈ ಶಾಲೆ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ಶ್ರಮಿಸಿದ ಹಲವಾರು ರೂವಾರಿಗಳಲ್ಲಿ ಒಬ್ಬರಾದ ಶ್ರೀ ಸಂಜೀವ ರೈ ಕೆಂಗನಾಜೆ ಅವರ ಮನೆಗೆ ನಾವು ಹೋಗಿ ಅವರನ್ನು ಸನ್ಮಾನಿಸಿದಾಗ ಅವರ ಮನದಾಳದ ಮಾತು ನಮ್ಮೆಲ್ಲರ ಮನ ಮುಟ್ಟಿತು. ಆ ಕಾಲಘಟ್ಟದಲ್ಲಿ ಸಂಜೆಯವರೆಗೆ ಕೂಲಿ ಕೆಲಸಕ್ಕೆ ಹೋಗಿ ಆನಂತರ ಚಿಮಿನಿ ಎಣ್ಣೆಯ ದೀಪದಲ್ಲಿ ಇಲ್ಲಿ ಸಮತಟ್ಟು ಮಾಡಿ ಇಲ್ಲಿನ ದಿವಂಗತ ಬಟ್ಟೆನಾಯ್ಕ ಅವರು 50 ಸೆಂಟ್ ಸ್ಥಳ ಕೊಟ್ಟು ಅದನ್ನು ಇಲ್ಲಿ ಈ ಊರಿನ ವಿದ್ಯಾಭಿಮಾನಿಗಳ ಕಠಿಣ ಬೆವರಿನ ಶ್ರಮದಿಂದ ಕಟ್ಟಿದಂತಹ ಶಾಲೆ ಪ್ರಾರಂಭವಾಗಿ ಮುಲಿ ಹುಲ್ಲಿನ ಶಾಲೆ. ಅವಾಗ ಅಲ್ಲಿ ಒಬ್ಬರು ಅಧ್ಯಾಪಕರು ಬೇಕಿತ್ತು. ಆ ಸಂದರ್ಭದಲ್ಲಿ ನಮ್ಮ ಗೋಪಾಲ್ ಕಾಟೂಗೆ ಪಿಲಿಂಗಲ್ಲು ಗೋಪಾಲ ಮಾಸ್ಟರ್ ಅವರು ಧರ್ಮಾರ್ಥವಾಗಿ 1 ವರ್ಷ ಅಧ್ಯಾಪನ ಸೇವೆಯನ್ನು ಮಾಡಿ ಆನಂತರ ಜನಾರ್ದನ್ ನಾಯ್ಕ ಅವರು ಕೇರಳ ಸರ್ಕಾರದಿಂದ ನೇಮಕಗೊಂಡು ಈ ಶಾಲೆ ಮುಂದುವರಿತಾ ಬಂತು. ಅಂದಿನಿಂದ ಇಂದಿನವರೆಗೆ ನಮ್ಮ ಒಟ್ಟಿಗೆ ಬೆನ್ನೆಲುಬಾಗಿ ನಿಂತದ್ದು ಹೆಣ್ಮಕಜೆ ಗ್ರಾಮ ಪಂಚಾಯತ್ ಹಲವಾರು ಅನುದಾನಗಳನ್ನು ನಮಗೆ ಒದಗಿಸಿಕೊಟ್ಟಿದೆ. ಈ ವರ್ಷ ನಾವು ನಮ್ಮ ಶಾಲೆಗೆ ಹೆಣ್ಮಕಜೆ ಗ್ರಾಮ ಪಂಚಾಯತಿನಿಂದ ಒಟ್ಟು ನಾವು 13,60,60,000 ಫಂಡ್ ನಮಗೆ ಹೆಣ್ಮಕಜೆ ಗ್ರಾಮ ಪಂಚಾಯತಿನಿಂದ ನಮಗೆ ಲಭಿಸಿದೆ. ಇದಕ್ಕಾಗಿ ಶ್ರಮಿಸಿದಂತಹ ಪಂಚಾಯತ್ ಪ್ರಥಮ ಪ್ರಜೆ, ಈ ವಾರ್ಡಿನ ವಾರ್ಡ್ ಸದಸ್ಯರು, ಪಂಚಾಯತ್ ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಗಳು, ಹಾಗೆ ಎಲ್ಲ ಸದಸ್ಯರು, ಪಂಚಾಯತ್ ಉದ್ಯೋಗಿಗಳನ್ನು ನಾನು ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ನಾವು ಹಲವಾರು ವರ್ಷಗಳ ಕನಸಾಗಿತ್ತು ಈ ಬಿಲ್ಡಿಂಗ್ ಆಗಬೇಕು. ಅದೇ ರೀತಿ 13,60,00,000 ಅಲ್ಲದೆ ನಮ್ಮ ಶಾಲೆಗೆ ಬರುವಂತಹ ರೋಡಿನ ಅಗಲೀಕರಣಕ್ಕೂ ಫಂಡ್ ಕೊಟ್ಟಿದ್ದಾರೆ. ಶಾಲೆ ಒಂದು ಒಳ್ಳೆಯ ಮಾದರಿ ಶಾಲೆ ಆಗಬೇಕು ಅಂತ ಹೇಳುವ ಧ್ಯೇಯ ಉದ್ದೇಶ ನಮ್ಮ ಹೆಣ್ಮಕಜೆ ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿಗಿದೆ.
ಅದೇ ರೀತಿ ಈ ಊರಿನ ವಿದ್ಯಾಭಿಮಾನಿಗಳು ನಮಗೆ ಸಕಲ ಪ್ರೋತ್ಸಾಹವನ್ನ ನೀಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸುವವರು ನಮ್ಮ ಈ ಬಾಳೆಮೂಲೆ ವಾರ್ಡ್ ಸದಸ್ಯರಾದ ಶ್ರೀ ಶಶಿಧರ್ ಕುಮಾರ್ ಪಿ. ಶಶಿಧರ್ ಕುಮಾರ್ ಪಿ ಅವರ ಬಗ್ಗೆ ಹೆಚ್ಚೇನು ಹೇಳಬೇಕು ಅಂತಿಲ್ಲ. ಸದಾ ಶಾಲೆಯ ಬಗ್ಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡುವವರು. ಈ ನವೀಕೃತ ಕಟ್ಟಡಗಳ ಕೆಲಸ ಕಾಮಗಾರಿಗಳಲ್ಲಿ ಪ್ರತಿದಿನವೂ ಇಲ್ಲಿಗೆ ಬಂದು ಬರದಿದ್ರೆ ಫೋನ್ ಮಾಡಿ ಎಷ್ಟು ಕೆಲಸ ಆಯಿತು ಕಾಂಟ್ರಾಕ್ಟರ್ನ ಸಂಪರ್ಕಿಸಿ ನಿರಂತರ 1 ತಿಂಗಳಲ್ಲಿ ಕೆಲಸ ಮುಗಿಸುವಾಗಿ ನೋಡಿಕೊಂಡವರು ನಮ್ಮ ವಾರ್ಡ್ ಸದಸ್ಯರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದು ಈ ಕಾರ್ಯಕ್ರಮದ ಉದ್ಘಾಟಕರು ಹೆಣ್ಮಕಜೆ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾದ ಶ್ರೀ ಸೋಮಶೇಖರ್ JS ಅವರು. ಸರ್, ಎಷ್ಟೋ ಪಂಚಾಯತಿನಲ್ಲಿ ಎಷ್ಟೋ ಒತ್ತಡದ ಕೆಲಸಗಳಿದ್ರು ನಮ್ಮ ಶಾಲೆಯಿಂದ ಕರೆ ಹೋದ್ರೆ ತಕ್ಷಣ ಈಗ ಕರೀತೇನೆ ಮಾಷೆ ಅಂತೇಳಿ 5 ನಿಮಿಷದಲ್ಲಿ ಪುನಃ ಈಚೆ ಕರೆದು ಶಾಲೆಯ ಬಗ್ಗೆ ನಮ್ಮ ಶಾಲೆಗೆ ಸರ್ ಫರ್ನಿಚರ್ ಇಲ್ಲ, ನಮ್ಮ ಶಾಲೆಯ ಬಿಲ್ಡಿಂಗ್ ರಿಪೇರಿ ಆಗಬೇಕು, ನೋಡುವ ಮಾಷೆ ಆದಷ್ಟು ಬೇಗ ಮಾಡುವ ಅಂತ ಹೇಳಿ ನಮಗೆ ಭರವಸೆ ಜೂನಿನಲ್ಲೇ ಕೊಟ್ಟಿದ್ರು. ಕಳೆದ ವರ್ಷದ ಪದ್ಧತಿಯಲ್ಲಿ ಇಲ್ಲದಿದ್ರು ಸ್ಪೆಷಲ್ ಪ್ಯಾಕೇಜ್ ಅಲ್ಲಿ ನಮಗೆ ಒದಗಿಸಿಕೊಟ್ಟದ್ದಕ್ಕೆ ನಾವು ಅಭಿಮಾನ ಪೂರ್ವಕವಾಗಿ ಅವರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಮುಖ್ಯ ಅತಿಥಿಯಾಗಿ ನನ್ನ ಗುರುಗಳು ಶ್ರೀ ಶಶಿಧರ್ ಸರ್, AEO ಕುಂಬಳೆ ಸರ್. ಯಾವಾಗ ಸಹ ಕನಸು ಕಾಣಲಿಕ್ಕುಂಟು. ನಮ್ಮ ಕಾನ್ಫರೆನ್ಸ್ಗಳಲ್ಲಿ ಸದಾ ಹೇಳ್ತಾ ಇರುವುದು ಶಾಲೆ ಸುಂದರವಾಗಿರ್ಬೇಕು ಮಾಷೆ, ಶಾಲೆ ಸುಂದರವಾಗಿರ್ಬೇಕು, ಶಾಲೆ ಅಟ್ರಾಕ್ಟಿವ್ ಆಗಿರ್ಬೇಕು, ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಶಾಲೆಗಳನ್ನ ಕೊಂಡೋಗ್ಬೇಕು. ಇದೇ ಸದಾ ಕನಸು ಕಾಣ್ತಾ ಇರುವವರು. ನೀವು ಇತ್ತೀಚೆಗೆ AEO ಆಫೀಸಿಗೆ ಈಗ ಹೋದ್ರೆ ನೀವು ನೋಡಿರ್ಬೋದು, ಹೈಟೆಕ್ AEO ಆಫೀಸಿನ ರೂವಾರಿ ಕೇರಳದಲ್ಲಿ ಸ್ವಂತ ಫಂಡ್ ಇಲ್ಲ, ಸ್ವಂತ ಅಂತ ಹೇಳಿದ್ರೆ ಸರ್ಕಾರದ ಫಂಡ್ ಇಲ್ಲದೆ ನಾವು ಕಲೆಕ್ಷನ್ ಮಾಡಿ ಒಂದು ಹೈಟೆಕ್ AEO ಆಫೀಸ್ ಅನ್ನು ನಾವು ಮಾಡಿದ್ದೇವೆ. ಹಾಗೆ ಶಾಲೆಗಳು ಅದೇ ರೀತಿ ಇರಬೇಕು. ಶಾಲೆಯ ಗುಣಮಟ್ಟ, ಶಾಲೆಯ ಶಿಕ್ಷಣ, ಇದರ ಬಗ್ಗೆ ನಮಗೆ ಸದಾ ಪ್ರೋತ್ಸಾಹ ನೀಡ್ತಾ ಇರುವವರು ನಮ್ಮ AEO ಸರ್. ಅವರು ಈ ಸಭೆಗೆ ಬಂದಿದ್ದಾರೆ. ಅವರನ್ನು ಸಹ ನಾನು ಆದರಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯಲ್ಲಿ ನಮ್ಮ ಪೀಠೋಪಕರಣಗಳ ಹಸ್ತಾಂತರ ಮಾಡಿದಂತಹ ಶ್ರೀಮತಿ ಜಯಶ್ರೀ ಕುಲಾಲ್ ಅವರು, ನಮ್ಮ ಎಜುಕೇಶನ್ ಹೆಲ್ತ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮೇಡಮ್ ಅವರಿಗೂ ನಾನು ಶಾಲಾ ಪರವಾಗಿ ಅವರಿಗೆ ಬಯಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮವರೇ ಆದಂತಹ ಶ್ರೀ BS ಗಂಭೀರ್ ಸರ್ ಅವರು. ಇವತ್ತು ನಮ್ಮ ಒಂದು ಹಸ್ತಪತ್ರಿಕೆಯ ಬಿಡುಗಡೆ ಇದೆ. ನಮ್ಮ ಪೇರೆಂಟ್ಸ್ಗಳೇ ಬರೆದಂತಹ ಒಂದು ಹಸ್ತಪತ್ರಿಕೆ ಅಮ್ಮ ಓದು ಸರ್. ಅದನ್ನು ನೀವು ನಿಮ್ಮಲ್ಲಿ ಹೇಳಿಲ್ಲ, ನೀವು ಅದನ್ನ ಬಿಡುಗಡೆ ಮಾಡಿ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿ ಮಾಡ್ತಾ ಇದ್ದೇವೆ. ಅವರನ್ನು ಸಹ ನಾನು ಆದರಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ BPC ಜಯರಾಮ್ ಸರ್ ಇನ್ನು ಏನೋ ಕೆಲವೇ ಕ್ಷಣದಲ್ಲಿ ಬಂದರು. ಅವರನ್ನು ಸಹ ನಾನು ಈ ಸಭೆಗೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೆಣ್ಮಕಜೆ ಗ್ರಾಮ ಪಂಚಾಯತ್ನ PEC ಸೆಕ್ರೆಟರಿ, ಇಂಪ್ಲಿಮೆಂಟ್ ಆಫೀಸರ್ ಶ್ರೀ ನನ್ನ ಆತ್ಮೀಯ ಗೆಳೆಯರಾದ ಶ್ರೀ ಮಂಜುನಾಥ್ ಸರ್ ಇದ್ದಾರೆ. ನಮಗೆ ಪೀಠೋಪಕರಣಗಳ ವ್ಯವಸ್ಥೆಯನ್ನು ಮಾಡಿ ಪಂಚಾಯತಿನಿಂದ ವ್ಯವಸ್ಥೆ ಮಾಡಿದವರು ಶ್ರೀ ಮಂಜುನಾಥ್ ಸರ್ ಅವರು. ಅವರನ್ನು ಕೇಳಿಕೊಂಡಾಗ ಸಂತೋಷಪೂರ್ವಕವಾಗಿ ಒಪ್ಪಿ ಇಲ್ಲಿ ಬಂದಿದ್ದವರ ಅವರನ್ನು ಸಹ ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ವೀಣಾ ಮೇಡಮ್ ಅವರು. ವೀಣಾ ಮೇಡಮ್ ಟ್ರೈಬಲ್ ಎಕ್ಸ್ಟೆನ್ಷನ್ ಆಫೀಸರ್ ಹೆಣ್ಮಕಜೆ. ಅವರು ಸಹ ಈ ಸಭೆಗೆ ಬಂದಿದ್ದಾರೆ. ನಮ್ಮ ವಿದ್ಯಾವಾಹಿನಿ ಪ್ರಾಜೆಕ್ಟ್ಗಳ ಇಂಪ್ಲಿಮೆಂಟ್ ಆಫೀಸರ್ ಅವರು. ಅವರನ್ನು ಸಹ ನಾನು ಈ ಸಭೆಗೆ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ PTA ಅಧ್ಯಕ್ಷರಾದ ಶ್ರೀ ರಾಜೇಶ್
ಅವರನ್ನು ಸಹ ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ SMC ಅಧ್ಯಕ್ಷರಾದ ಬಾಲಕೃಷ್ಣ ಭಟ್, MPT ಅಧ್ಯಕ್ಷೆಯಾದ ಮಾಲತಿ ಅವರನ್ನು ಸಹ ನಾನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾವು ಹಲವಾರು ಸಾಧಕರು ಈ ಊರಿನಲ್ಲಿದ್ದಾರೆ. ನಮ್ಮ ಶಾಲೆಗೆ ಬೇಕಾಗಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಕೆಲವರನ್ನ ನಾವು ಈ ವರ್ಷ ಗುರುತಿಸಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಂದಿನ ಅಭಿನಂದನೆಯನ್ನ ಸ್ವೀಕರಿಸುವಂತಹ ಶ್ರೀ ಮಾಲಿಂಗ ಕುರಿಯತಡ್ಕ, ಅದೇ ರೀತಿ ಶ್ರೀ ನಾರಾಯಣ ಪರಗುಟ್ಟೆ, ಹಾಗೆ ಶ್ರೀ ಸುರೇಶ್ BRC ಅವರನ್ನು, ಹಾಗೂ ಸ್ಕಂದ, ಲಿಖಿತ್, ರಿತೇಶ್ ಹಾಗೂ ನಮ್ಮ ಕಾಂಟ್ರಾಕ್ಟರ್ಗಳಾದ ಈ ಕಾಮಗಾರಿ ಕೆಲಸವನ್ನು ತ್ವರಿತ ಸಮಯದಲ್ಲಿ ಮಾಡಿದಂತಹ ಅಬ್ದುಲ್ ರಹಮಾನ್ ಸರ್ ಮತ್ತು ಮೊಹಮ್ಮದ್ ನವಾಜ್ ಅವರನ್ನು ಸಹ ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ವಿವಿಧ ವಿದ್ಯಾಸಂಸ್ಥೆಗಳ ಅಧ್ಯಾಪಕ ಬಂಧುಗಳಿದ್ದಾರೆ, ಅವರನ್ನು ಸಹ ನಾನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಂಗನವಾಡಿ ಪುಟಾಣಿ ಮಕ್ಕಳು, ಅಂಗನವಾಡಿ ಕಾರ್ಯಕರ್ತೆಯರು, ಅಧ್ಯಾಪಕಿಯರು ಇಲ್ಲಿದ್ದಾರೆ, ಹಾಗೂ ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳನ್ನು, ಶ್ರದ್ಧೆಯ ತಾಯಂದಿರನ್ನ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ ಹಾಗೂ ಸಭೆಯಲ್ಲಿರುವ ವಿದ್ಯಾಭಿಮಾನಿಗಳೇ, ಪುಟಾಣಿ ಮಕ್ಕಳೇ, ಎಲ್ಲರಿಗೂ ವಂದಿಸುತ್ತಾ ಈ ಶಾಲೆಯ ಹಿನ್ನೆಲೆಯೊಂದಿಗೆ 2024-25ನೇ ಶೈಕ್ಷಣಿಕ ವರ್ಷದ ವರದಿಯನ್ನು ಮಂಡಿಸಲು ಸಂತೋಷ ಪಡುತ್ತೇನೆ. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾಳೆಮೂಲೆ ಈ ಊರಿನ ಪ್ರಸ್ತುತ ಮುಖ್ಯ ವಿದ್ಯಾಕೇಂದ್ರವಾಗಿದ್ದು, ಈ ಪರಿಸರದಲ್ಲಿ ಸುಮಾರು 28 ವರ್ಷಗಳ ಹಿಂದೆ ಊರಿನ ಗಣ್ಯ ವ್ಯಕ್ತಿಗಳ ಹಾಗೂ ವಿದ್ಯಾವಂತರ ಸಹಾಯದಿಂದ ಮುಡಿಶೆಡ್ಡಿನಲ್ಲಿ ತರಗತಿಗಳು ಆರಂಭಗೊಂಡಿತು. ಈ ಪ್ರದೇಶವು ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿಂದುಳಿದಿದ್ದು, ಸಾರಿಗೆ ಸಂಪರ್ಕ ಇಲ್ಲದ ಪ್ರದೇಶವಾಗಿತ್ತು. ಈ ಮಕ್ಕಳಿಗೆ ದೂರದ ಶಾಲೆಗೆ ಹೋಗಲು ಸೌಕರ್ಯ ಇಲ್ಲದ ಕಾರಣ ಇಲ್ಲಿ ಒಂದು ಶಾಲೆಯನ್ನು ಆರಂಭಿಸಲು ಮನವಿ ಪತ್ರಗಳನ್ನು ವಿದ್ಯಾಭ್ಯಾಸ ಇಲಾಖೆಗೆ ನಿರಂತರ ಕಳುಹಿಸುತ್ತಿದ್ದರು. ಇದರ ಫಲವಾಗಿ DPEP ಮುಖಾಂತರವಾಗಿ 22/7/1998 ರಂದು ಶಾಲೆ ಆರಂಭವಾಯಿತು. ಶ್ರೀ ಜನಾರ್ದನ್ ಮಾಸ್ಟರ್ ವಿದ್ಯಾಭ್ಯಾಸ ಇಲಾಖೆಯಿಂದ ಏಕೋಪಾಧ್ಯಾಯರಾಗಿ ನೇಮಿಸಲ್ಪಟ್ಟರು. ನಂತರ 1ರಿಂದ 4ರವರೆಗೆ ಪ್ರತಿ ತರಗತಿಗೆ ಅಧ್ಯಾಪಕರನ್ನು ನೇಮಿಸಲಾಯಿತು. ಪ್ರಸ್ತುತ ಈ ಶಾಲೆ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡು 4 ಅಧ್ಯಾಪಕರು, ಮಲಯಾಳಂ ಭಾಷೆಯನ್ನು ಕಲಿಸಲು ಒಬ್ಬರು, PTCM ಹಾಗೂ ಒಬ್ಬರು ಅಡುಗೆಯವರು ಇದ್ದಾರೆ. 2024-25ನೇ ಶೈಕ್ಷಣಿಕ ವರ್ಷವನ್ನು ಜೂನ್ 3, 2024ರಂದು ಆರಂಭಿಸಲಾಯಿತು. ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ 36 ಮಕ್ಕಳು ವಿದ್ಯಾರ್ಚನೆಯನ್ನು ಪಡೆಯುತ್ತಿದ್ದಾರೆ. 7 ಮಕ್ಕಳು ಈ ವರ್ಷ 1ನೇ ತರಗತಿಗೆ ಪ್ರವೇಶವನ್ನು ಪಡೆದಿದ್ದಾರೆ. ನವಾಗತ ಮಕ್ಕಳಿಗೆ ಶಾಲಾ ವತಿಯಿಂದ ಕೊಡೆ ಹಾಗೂ ಕಾಟುಕುಕ್ಕೆ SFI ಘಟಕದ ವತಿಯಿಂದ ಬ್ಯಾಗ್ ಮತ್ತು ಕಲಿಕಾ ಕಿಟ್ ನೀಡಿ 1ನೇ ತರಗತಿಗೆ ಸ್ವಾಗತವನ್ನು ನೀಡಲಾಯಿತು. 5/6/2024 ವಿಶ್ವ ಪರಿಸರ ದಿನದಂದು ಹಣ್ಣುಗಳನ್ನು ನೀಡುವ ಹಲಸು, ಬೇರಳೆ, ಮಾವು ಗಿಡಗಳನ್ನು CRC ಕೋಆರ್ಡಿನೇಟರ್ ಶ್ರೀ ಸುರೇಶ್ ಅವರ ನೇತೃತ್ವದಲ್ಲಿ ನೆಡಲಾಯಿತು. ಕಿರಿಯ ಪ್ರಾಥಮಿಕ ಶಾಲೆ ಬಾಳೆಮೂಲೆ ಇದರ ನವೀಕೃತ ಶಾಲಾ ಕಟ್ಟಡಗಳ ಉದ್ಘಾಟನೆ, ಅಭಿನಂದನಾ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವ ಈ 3 ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ
ಅಧ್ಯಕ್ಷತೆ ವಹಿಸಿರುವಂತಹ ಗ್ರಾಮ ಪಂಚಾಯತ್ನ ಈ ವಾರ್ಡಿನ ಸದಸ್ಯರಾದಂತಹ ಶ್ರೀ ಶಶಿಧರ್ ಕುಮಾರ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವಂತಹ ಆತ್ಮೀಯರಾದಂತಹ ಕುಂಬಳೆ ಉಪಜಿಲ್ಲಾ ಸಹಾಯಕ ಶಿಕ್ಷಣಾಧಿಕಾರಿ ಶ್ರೀ ಶಶಿಧರ್ ಎಂ ಅವರೇ, ಅದೇ ರೀತಿ ಪೀಠೋಪಕರಣಗಳ ಹಸ್ತಾಂತರವನ್ನು ಮಾಡಿದಂತಹ ಗ್ರಾಮ ಪಂಚಾಯತಿನ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಜಯಶ್ರೀ ಕುಲಾಲ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನೆರೆಯ ವಾರ್ಡ್, ಅದೇ ರೀತಿ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ನೆರೆ ವಾರ್ಡಿನ ಸದಸ್ಯರಾದಂತಹ ಶ್ರೀ ಬಿ ಎಸ್ ಗಾಂಭೀರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಟ್ರೈಬಲ್ ಎಕ್ಸ್ಟೆನ್ಷನ್ ಆಫೀಸರ್ ಶ್ರೀಮತಿ ವೀಣಾ ಅವರೇ, ಅದೇ ರೀತಿ ಬ್ಲಾಕ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ BRC ಕುಂಬಳೆ ಶ್ರೀ ಜಯರಾಮ್ ಅವರೆಲ್ಲ ಕೈಗೊಂಡಿದ್ದಾರೆ. ಅದೇ ರೀತಿ PTA ಅಧ್ಯಕ್ಷರಾದಂತಹ ಶ್ರೀ ರಾಜೇಶ್ ಬಾಲಮುರಿ ಅವರು, ಯಲಮರ್ಜೆ ಗ್ರಾಮ ಪಂಚಾಯತಿನ ವಿದ್ಯಾಭ್ಯಾಸ ಸಮಿತಿಯ ಸೆಕ್ರೆಟರಿ ಆದಂತಹ ಶ್ರೀ ಮಂಜುನಾಥ ಮಾಸ್ಟರ್ ಅವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಮಾತೃ ಸಂಘದ ಅಧ್ಯಕ್ಷ ಶ್ರೀಮತಿ ಮಾಲತಿ ಅವರು, ಅದೇ ರೀತಿ SNC ಅಧ್ಯಕ್ಷರಾದಂತಹ ಶ್ರೀ ಬಾಲಕೃಷ್ಣ ಅವರು, ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಲಿರುವಂತಹ ಶ್ರೀ ಮಹಾಲಿಂಗ ಪ್ರಿಯದರ್ಕ, ಅದೇ ರೀತಿ ಬಾಲಕೃಷ್ಣ ಭಟ್, ಅದೇ ರೀತಿ ನಾರಾಯಣ ನಾಯ್ಕ್, ಅದೇ ರೀತಿ CRC ಕೋಆರ್ಡಿನೇಟರ್ ಅಭ್ಯರ್ಥಿ ಶ್ರೀ ಸುರೇಶ್ ಅವರೇ, ಇಲ್ಲಿರುವಂತೆಲ್ಲ ಅಧ್ಯಾಪಕ ವೃಂದದವರೇ, ಪುಟಾಣಿ ಮಕ್ಕಳೇ, ಅವರ ಹೆತ್ತವರೇ, ಸಹೋದರರೇ, ಮೂರು ಪ್ರಧಾನವಾದಂತಹ ಇನ್ನೊಂದು ಬಿಟ್ಟು ಹೋದಂಥದ್ದು, ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಈ ಶಾಲೆಯ ಪ್ರಧಾನ ಅಧ್ಯಾಪಕರಾದಂತಹ ಆತ್ಮೀಯರಾದಂತಹ ಶ್ರೀ ರಾಜೇಶ್ ಮಾಸ್ಟರ್ ಅವರೇ, ನಾನು ಮೊದಲಾಗಿ ರಾಜೇಶ್ ಮಾಸ್ಟರ್ ಅವರಿಗೆ ವಿನಂತಿ ಮಾಡೋದು ಅಂತ ಹೇಳಿದರೆ, ಕಾರ್ಯಕ್ರಮದ ಕೊನೆಗೆ ಒಂದು ಸಮಯ ಮರ್ತೋಗ್ಬೋದು. ಇಲ್ಲಿ ನಿಮಗೆ ಇನ್ನೊಂದು ಪ್ರಮೋಷನ್ ಬರುವ ತನಕ, ಇನ್ನೊಂದು ಬಡ್ತಿ ಬರುವ ತನಕ ಈ ಶಾಲೆಯ ಪ್ರಧಾನ ಅಧ್ಯಾಪಕರಾಗಿ ಮುಂದುವರಿಬೇಕು ಅಂತೆಲ್ಲ ಆಗಿರುತ್ತದೆ. ನಾವೆಲ್ಲ ಈಗ ಜನಪ್ರತಿನಿಧಿಗಳಾಗಿದ್ದೇವೆ. ಇನ್ನು ಡಿಸೆಂಬರ್ನಲ್ಲಿ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಮತ್ತೆ ಹೊಸ ಆಡಳಿತ ಸಮಿತಿ ಬರ್ಬೋದು. ಅದೇನಿದ್ರು ಕೂಡ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾವು ಜನಪ್ರತಿನಿಧಿ ಹೌದು ಅಲ್ಲದಿದ್ದರೂ ಕೂಡ ನಿಮಗೆ ಬೇಕಾದಂತಹ ಸಹಕಾರ ಅಥವಾ ಇಲ್ಲಿಗೆ ಬೇಕಾದಂತಹ ಫಂಡ್ ಅನ್ನು ಕೊಡಲಿಕ್ಕೆ ಬೇಕಾಗಿ ಅದಕ್ಕೆ ನಿರ್ದೇಶನ ಅಥವಾ ವಿನಂತಿ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಖಂಡಿತವಾಗಿ ನಾವು ನಿಮ್ಮ ಜೊತೆ ಇದ್ದೇವೆ. ಅದಕ್ಕೆ ಯಾವ ಬೇಡ, ಈ ಮಾತನ್ನು ನಾನು ಮೊದಲಾಗಿ ಹೇಳ್ತಾ ಇದ್ದೇನೆ. 3 ಕಾರ್ಯಕ್ರಮಗಳಾಗಿದೆ. ನವೀಕೃತ ಕಟ್ಟಡದ ಉದ್ಘಾಟನೆ, ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಸಮಿತಿ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿಯ ವಿಷಯದಲ್ಲಿ ಖಂಡಿತವಾಗಿಯೂ ರಾಜಕೀಯ ಇಲ್ಲ. ಅದೇ ರೀತಿ ಶಾಲೆಗಳ ಅಭಿವೃದ್ಧಿ, ಅಂಗನವಾಡಿಗಳ ಅಭಿವೃದ್ಧಿಗೆ ವಾರ್ಡ್ನ ಪರಿಮಿತಿ ಕೂಡ ಇಲ್ಲ. ಇಂಥ ವಾರ್ಡಿಗೆ ಮಾತ್ರ ಕೊಡುವುದು, ಇಂಥ ವಾರ್ಡ್. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ 2 ಶಾಲೆಗಳಲ್ಲಿ ನಮ್ಮ ನಿಯಂತ್ರಣದಲ್ಲಿರುವಂಥದ್ದು ಗ್ರಾಮ ಪಂಚಾಯತ್. ಒಂದು ಈ ಬಾಲೆಮೂಲ ಶಾಲೆ, ಇನ್ನೊಂದು ಗಜಂಪಾಡಿ ಶಾಲೆಗಳಾಗಿವೆ. ಇದರ ಸಂಪೂರ್ಣವಾದಂತಹ ಅಭಿವೃದ್ಧಿ ಮಾಡಬೇಕಾದ್ದು ಗ್ರಾಮ ಪಂಚಾಯತ್. ಹಾಗಾದರೂ ಹೆಚ್ಚಿನವರಿಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲದವರು ಕೂಡ ಇದ್ದಾರೆ, ಹೆಚ್ಚು ಮಂದಿ. ಆ ಶಾಲೆಗಳ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಆ ಶಾಲೆಗಳ ಕಟ್ಟಡದ ಅಭಿವೃದ್ಧಿಗಳಿರ್ಬೋದು, ಇತರ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಅಭಿವೃದ್ಧಿಪಡಿಸಬೇಕಾದ್ದು ಗ್ರಾಮ ಪಂಚಾಯತಿನ ಪ್ರಧಾನವಾದಂತಹ ಜವಾಬ್ದಾರಿಯಾಗಿದೆ. ಶಿಕ್ಷಣ ಇಲಾಖೆಗೆ ಕೂಡ ಆ ಜವಾಬ್ದಾರಿ ಇದೆ. ಅದಕ್ಕೆ ಇರುವಂತಹ ಪರಿಮಿತಿ ಫಂಡಲ್ಲಿ ಅವರು ಅದಕ್ಕೆ ಬೇಕಾದಂತಹ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ನಮಸ್ಕಾರಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಲಮುರಿ ಇದರ ನವೀಕೃತ ಶಾಲಾ ಕಟ್ಟಡದ ಉದ್ಘಾಟನೆ, ಶಾಲಾ ವಾರ್ಷಿಕೋತ್ಸವ ಹಾಗೂ ಅಭಿನಂದನಾ ಕಾರ್ಯಕ್ರಮದ
ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಶಿವಕುಮಾರ್ ಪಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂತರ ಆತ್ಮೀಯರಾದಂಥ ಶ್ರೀ ಸೋಮಶೇಖರ್ ಜಿ ಅವರು, ವೇದಿಕೆಯಲ್ಲಿರುವಂತಹ ಶ್ರೀ ಕೆ ಜಯಶ್ರೀ ಕುಲಕರ್ಣಿ ಎಜುಕೇಷನ್ ಸ್ಟ್ಯಾಂಡಿಂಗ್ ಕಮಿಟಿ, ಶ್ರೀ ಬಿ ಎಸ್ ಗಾಂಭೀರ್ ಅಭಿವೃದ್ಧಿ ಸ್ಟ್ಯಾಂಡಿಂಗ್ ಕಮಿಟಿ, PTA MPTA ಪದಾಧಿಕಾರಿಗಳಿಗೆ ಹಾಗೂ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳು, ಇವರಿನ ವಿದ್ಯಾಭಿಮಾನಿಗಳೇ, ಆತ್ಮೀಯರಾದಂಥ ಹೆಡ್ ಮಾಸ್ಟರ್ ರಾಜೇಶ್ ಮಾಸ್ಟರ್, ಶಾಲೆಯ ಅಧ್ಯಾಪಕರಿಂದ ವಿದ್ಯಾರ್ಥಿಗಳು. ಬಾಲಮೂಲೆ ಶಾಲೆಗೆ ನಾನು 1 ವರ್ಷ ಮೊದಲು ಬಂದಿದ್ದೆ. ಅದು ಬಂದದ್ದು ಒಂದು ಅಧ್ಯಾಪಿಕೆಯ ಕಾರ್ಯನಿವೃತ್ತದಲ್ಲಿ ಬಂದಂಥ ತೊಂದರೆಯನ್ನು ನಿವಾರಿಸಬೇಕಾಗಿದೆ. ಆ ದಿನ ಸಾಮಾನ್ಯ 11 ಗಂಟೆಗೆ ನಾನು ಆ ಜಂಕ್ಷನ್ ಹೆಸರು ಗೊತ್ತಿಲ್ಲ ನನಗೆ, ಅಲ್ಲಿಂದ 1:30 ಗಂಟೆ ಮಧ್ಯಾಹ್ನ 1:30 ಗಂಟೆವರೆಗೆ ಈ ಮಾರ್ಗದಲ್ಲಿ ಆಚೆ ಈಚೆ ಹೋಗ್ತಾ ಇದ್ದೆ. ಶಾಲೆಯಲ್ಲಿ ಅಂತ ಗೊತ್ತಿಲ್ಲ, ಯಾರಲ್ಲಿ ಕೇಳಬೇಕಂತ ಹೇಳಿದರೆ ಯಾರು ರೋಡಲ್ಲಿ ಜನವೂ ಇಲ್ಲ, ಈಚೆ ಬರುವ ರೋಡಲ್ಲಿ ಶಾಲೆ ಹೆಸರು ಇಲ್ಲ. ಕೊನೆಗೆ ಒಬ್ಬ ಕಲ್ಲು ಕಡಿಯುವ 1:30 ಊಟ ಮಾಡಿ ಹೋಗ್ತಾ ಇದ್ದ. 1:30 ಗಂಟೆ ಆಗಿದೆ, ನಾನು ಬಂದದ್ದು 10 ಗಂಟೆಗೆ. ಅವ ನನ್ನ ಬೈಕಲ್ಲಿ ಅದು ಇಲ್ಲೇ ಸರ್ ಅಂತ ಕರ್ಕೊಂಡು ಬಂದ. ಆ ದಿನ ಬಂದು ನಾನು ನೋಡಿದ ಶಾಲೆ ಮತ್ತು ಇವತ್ತು ಬಂದಂಥ ಶಾಲೆ ಅಜಬ್ ಗಜಾಂತರವಾದ ವ್ಯತ್ಯಾಸ. ಸಾಮಾನ್ಯ ನಮ್ಮ ಸಮಾಜದಲ್ಲಿ 2 ರೀತಿಯ ವ್ಯಕ್ತಿಗಳಿರ್ತಾರೆ. ಒಬ್ಬರು ನಡೆಯುವಾಗ ಕಾಲ ಬುಡವನ್ನು ನೋಡ್ತಾ ಇರುವವರು, ಕಾಲನ್ನು ನೋಡಿ ನಡೀತಾ ಇರುವವರು, ಅಂದರೆ ನೆಲವನ್ನು ನೋಡಿ ನಡೀತಾ ಇರುವವರು. ಇನ್ನೊಬ್ಬರು ನೇರವಾಗಿ ನಡೆಯುವವರು. ಈ ಕಾಲನ್ನು ನೋಡಿ ನಡೆಯುವವರಿಗೆ ಯಾವಾಗಲೂ ತೊಂದರೆಗಳೇ ಜಾಸ್ತಿ. ಚಪ್ಪಲಿ ಸರಿ ಇಲ್ಲ, ಕಲ್ಲು ಮುಳ್ಳು, ರೋಡ್ ಸರಿ ಇಲ್ಲ, ಯಾವಾಗಲೂ ಅವನಿಗೆ ಸಮಸ್ಯೆಗಳೇ ಜಾಸ್ತಿ ಇರ್ತಾ ಇರ್ತದೆ. ಅದಕ್ಕೆ ಅವನಿಗೆ ಮುಂದೆ ನಡೀಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ನೇರ ನಡೆಯುವವ ಇರ್ತಾನೆ, ಅವನಿಗೆ ಕಾಲು ಬುಡ ಮಣ್ಣು ಕಾಣೋದೇ ಇಲ್ಲ. ಅವನಿಗೆ ಕಾಣೋದು ನೇರವಾಗಿ ಕಾಣೋದು ಅಭಿವೃದ್ಧಿ, ತನ್ನ ಗುರಿಗಳನ್ನು ಮಾತ್ರ ಕಾಣ್ತಾ ಇರುವಂಥದ್ದು. ಆ ಗುರಿಗಳ ಕಡೆಗೆ ನಡೆಯುವಾಗ ತನಗೆ ಬರುವಂತಹ ತೊಂದರೆಗಳು ಯಾವುದು ಅವನಿಗೆ ಗೊಡವೆಗೆ ಬರುವುದಿಲ್ಲ. ಆ ರೀತಿ ತೊಂದರೆ ಗೊಡವೆಗಳನ್ನೆಲ್ಲ ದೂರ ಇಟ್ಟು ನೇರವಾಗಿ ನಡೆದಂಥವರು ಶ್ರೀ ರಾಜೇಶ್, ನಿಮ್ಮ ಹೆಡ್ ಮಾಸ್ಟರ್. 1 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ರಾಜೇಶ್ ಅವರನ್ನು. ಎಡಪರ್ಬ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ನೇಮಕ ಆದಾಗ ದೂರ ಆಗ್ತದೆ ಸರ್ ಅಂತ ಹೇಳುವಾಗ, ಸರ್ ನೀವು ಹೆದರಬೇಡಿ, ನಿಮ್ಗೆ ಹತ್ತಿರ ಶಾಲೆ ಇದೆ ಬಾಲಮೂಲೆ ಅಂತ ಹೇಳಿದೆ ನಾನು. ಹೇಳಲಿಕ್ಕೆ ಕಾರಣ ಉಂಟು. ಬಾಲಮೂಲೆ ಶಾಲೆಯಲ್ಲಿ 2 ಅಧ್ಯಾಪಕರು ಮಾತ್ರ ಇದ್ದರು. ಸರ್ಕಾರಿ ಶಾಲೆ ಆಗಲೇ ಹೇಳಿದಾಗೆ ಶಾಲೆಯನ್ನು ಮುಚ್ಚುವುದು ಬಹಳ ಸುಲಭ. ಬೇಕಾದ್ರೆ ನಾಳೆ ಮುಚ್ಚಬಹುದು ನಮಗೆ, ಆದರೆ ತೆರೆಯುವುದಷ್ಟು ಸುಲಭ ಅಲ್ಲ, ಅದನ್ನು ಉಳಿಸುವುದಷ್ಟು ಸುಲಭ ಅಲ್ಲ. ಅದಕ್ಕೆ ಉಳಿಸಬೇಕಾದ್ರೆ ನೇರ ನುಡಿಯ ಅಭಿವೃದ್ಧಿಯನ್ನು ಮನಸ್ಸಲ್ಲಿ ಕಾಣುವ, ಸಮಾಜ ಅಭಿವೃದ್ಧಿಯನ್ನು ಮನಸ್ಸಲ್ಲಿ ಇಟ್ಟಿರುವ ವ್ಯಕ್ತಿ ಬೇಕು ಅಂತ ನಾನು ತಿಳಿದು ರಾಜೇಶ್ ನೀವು ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು. ಸರ್ ದೂರ ಮಾಡುತ್ತೆ ಸರ್, ಯಾವ ಪ್ರಾಬ್ಲಮ್ ಉಂಟು, ಶಾಲೆ ಡೆನ್ಸಿಟಿ ಪ್ರಾಬ್ಲಮ್ ಉಂಟು ಅಂತ ಹೇಳಿ. ಸರ್ ಯಾವ ಪ್ರಾಬ್ಲಮ್ ಇರಲಿಕ್ಕಿಲ್ಲ, ನಾನಿದ್ದೆ, ಹೆದರಬೇಡಿ ಅಂತ ಹೇಳಿ ಅದನ್ನು ತೋರಿಸಿಕೊಟ್ಟವರು ರಾಜೇಶ್. ಅವರ ಬಗ್ಗೆ ಹೇಳಲೇಬೇಕಾಗ್ತದೆ. ನಾನಿವತ್ತು ಬರುವಾಗ ನನಗೆ ಆಶ್ಚರ್ಯ ಆಗಿದೆ, ನಾನು ಬಾಲಮೂಲೆ ಶಾಲೆಗೆ ಬರ್ತಾ ಇದ್ದೇನೆ ಅಲ್ಲ ತಪ್ಪಿ ಬೇರೆ ಎಲ್ಲರಿಗೂ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಏನು ಸುಂದರವಾದ ಬಿಲ್ಡಿಂಗ್ ಮಾಡಿದ್ದಾರೆ. ಬಿಲ್ಡಿಂಗ್ ಇತ್ತು, ನವೀಕೃತ ಅಂತ ಹೇಳ್ತಾರೆ. ಅದಕ್ಕೆ ವಾರ್ಡ್ ಮೆಂಬರನ್ನು ಕೂಡ ಹೇಳಲೇಬೇಕು. ಯಾವಾಗಲೂ ಪಂಚಾಯತಿನಿಂದ 10-15 ಲಕ್ಷ ಕೊಡಬಹುದು, ಹಣ ಕೊಡ್ತಾರೆ, ಅದನ್ನು ವಿನಿಯೋಗಿಸುವುದರಲ್ಲಿ ಇರ್ತದೆ ಯಾವಾಗಲೂ. ಈ ಹಣ ಕೊಟ್ಟ 10 ಲಕ್ಷ ಮುಗಿಸಲು ಸಿಂಪಲ್, 4 ದಿನದಲ್ಲಿ ಮಾಚುಗಳು ಬಣ್ಣ ಹಚ್ಚಿದ್ರೆ ಸಾಕು, 13 ಲಕ್ಷ ಮುಗಿಯುತ್ತದೆ. ಆದರೆ ಹೇಗೆ ಉಪಯೋಗಿಸಬೇಕು, ಎಲ್ಲೆಲ್ಲ ಉಪಯೋಗಿಸಬೇಕು ಅಂತ ಬಹಳ ಸೂಕ್ಷ್ಮವಾಗಿ ಉಪಯೋಗಿಸಿದವರು ಇಲ್ಲಿ ಅಭಿವೃದ್ಧಿ ಸ್ಥಾಯಿ ಸಮಿತಿಯವರು, ವಾರ್ಡ್ ಮೆಂಬರು, ಅದಕ್ಕೆ ತಲೆ ಕೊಟ್ಟವರು ರಾಜೇಶ್ ಅವರು. ಅದರಲ್ಲಿ ಕಾಣ್ತದೆ, ಪ್ರತಿ ಮೂಲೆ ಊರಿನಲ್ಲಿ ಕಾಣ್ತದೆ. ನಾನು ಪ್ರಥಮವಾಗಿ ಬರುವಾಗ ಆಫೀಸಲ್ಲಿ ಅಂತ ಹುಡುಕ್ತಾ ಇದ್ದೆ, ಆಗ ಸಹನ ಟೀಚರಲ್ಲಿ ಇದ್ದರು. ಅವ್ರ ಹತ್ರ ಇಲ್ಲಿದ್ದು ಆಫೀಸ್ ಅಂತ ಬರೆದು ಅಂಟಿಸ್ಬೇಕು ಅಂತ. ಆ ಮೂಲೆಗೆ ಹೋಗುವ ಮೂಲೆ ನನಗೆ ಕಾಣ್ತಾ ಇಲ್ಲ ಈಗ ನಿಮಗೆ. ಸೊ ಅಷ್ಟು ಕೂಡ ಏನು ಬಹಳ ಚಂದವಾಗಿ ಮಾಡಿದ್ದಾರೆ. ಒಂದು ಕತೆ ಹೇಳ್ತೇನೆ ನಿಮಗೆ ನಾನು, ಯಾಕಂದರೆ ಮಕ್ಕಳಿಗೆ ಕಥೆಗಳು ತುಂಬ ಇಷ್ಟ ಅಲ್ವ. ಕಥೆಗಳು ಯಾಕೆ ಬೇಕು, ಮಹಾಭಾರತ ಕಥೆಯನ್ನು ಯಾಕೆ ಮಾಡಿದ್ದಾರೆ, ಕಥೆಯನ್ನು ಕೇಳುವಾಗ ಅಲ್ಲಿರುವಂಥ ಏನು ನಮ್ಗೆ ಏನು ಹೇಳಬೇಕು ಅದನ್ನು ಅದ್ರಲ್ಲಿ ಹೇಳಿರ್ತಾರೆ, ಅದಕ್ಕೆ ಕಥೆ ಹೇಳ್ತಾ ಇರ್ತಾರೆ. ಒಬ್ಬ ರಾಜ ತನ್ನ ರಾಜ್ಯ ಮನೆಯಲ್ಲಿರುವಂಥ ಶಿಲ್ಪಿಯನ್ನು ಹೇಳ್ತಾನೆ, ನೀನೊಂದು ಶಿಲ್ಪವನ್ನು ಮಾಡಬೇಕು, ಆ ಶಿಲ್ಪವನ್ನು ನಗರ ಮಧ್ಯದಲ್ಲಿ ಇಡಬೇಕು,
ಸುಮಾರು 200 ಅಡಿ ಎತ್ತರದಲ್ಲಿ ಇಡಬೇಕಾಗುತ್ತೆ. ನನ್ನ ರಾಜ ಲಾಂಛನ ಅದು ಇಡಬೇಕು ಅಂತ ಹೇಳಿದರು, ಶಿಲ್ಪ ಮಾಡಬೇಕು ಅಂತ ಹೇಳಿದರು. ಹಾಗೆ ಶಿಲ್ಪಿ ಅದರ ಕೆಲಸವನ್ನು ಶುರು ಮಾಡಿ ಸುಮಾರು 1 ತಿಂಗಳ ನಂತರ ರಾಜ ಅದನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಅಧ್ಯಕ್ಷರು ಬಂದಾಗೆ ನೋಡ್ಲಿಕ್ಕೆ ಹೋಗುವಾಗ 2 ಶಿಲ್ಪಗಳಿವೆ ಅಲ್ಲಿ. ರಾಜ ಹೇಳಿದ ಒಂದೇ ಶಿಲ್ಪ, ರಾಜ ನೋಡ್ತಾನೆ 2 ಶಿಲ್ಪಗಳಿವೆ, ಒಂದೇ ರೀತಿಯ 2 ಇದೆ. ಶಿಲ್ಪಿಯಲ್ಲಿ ಕೇಳ್ತಾನೆ, ಇದ್ಯಾಕೆ 2 ಮಾಡಿದ್ದೆ ನೀನು? ನಾನು ಹೇಳಿದ ಒಂದೇ ಅಲ್ವಾ ಅಂತ. ರಾಜರೇ, ನಾನು ಶಿಲ್ಪ 2 ಮಾಡಿಲ್ಲ, ಒಂದೇ ಮಾಡ್ತಾ ಇದ್ದೇನೆ. ಈ ಮೊದಲು ಮಾಡಿದ ಶಿಲ್ಪದ ಮೂಗಿನಲ್ಲಿ ಒಂದು ಸಣ್ಣ ಬಾಗುವಿಕೆ ಉಂಟು, ಮೂಗು ಕೆತ್ತಿದ್ರಲ್ಲಿ ಸಣ್ಣ ಬಾಗುವಿಕೆ ಆಗಿದೆ. ಆದ ಕಾರಣ ಅದನ್ನು ಅಲ್ಲಿ ಹಿಡಿದು ಬೇಡ ಅಂತ ನನ್ನ ತೀರ್ಮಾನ. ಅದಕ್ಕೆ ನಾನು ಇನ್ನೊಂದು ಮಾಡಿದ್ದೇನೆ, ಅದರಲ್ಲಿ ಸರಿ ಇದೆ ಅಂತ. ರಾಜ ಹೇಳಿದ, ಅದು 200 ಮೀಟರ್ ಎತ್ತರದಲ್ಲಿ ಇರೋದಲ್ವಾ, ಈ ಬಾಗುವಿಕೆಯನ್ನು ಕಾಣಲಿಕ್ಕಿಲ್ಲ ಅಷ್ಟು ದೂರದಿಂದ ಅಂತ. ಅಲ್ಲ ಸರ್, ನಾನು ಮಾಡೋದು ಯಾವಾಗಲೂ ಸೂಕ್ಷ್ಮವಾಗಿರಬೇಕು, ಯಾವುದೇ ತಪ್ಪಿರಬಾರದು ಅಂತ. ಅದಕ್ಕೆ ನಾನು ಪುನಃ ಮಾಡ್ತಾ ಇದ್ದೇನೆ ಅಂತ. ರಾಜನಿಗೆ ತುಂಬ ಸಂತೋಷವಾಗಿ ಆ ಶಿಲ್ಪಗಾತ್ರದ ಚಿನ್ನವನ್ನು ಶಿಲ್ಪಿಗೆ ಕೊಡ್ತಾನೆ. ಇದರ ಅರ್ಥ ಏನು ನೋಡಿ, ತಾನು ಮಾಡುವ ಕೆಲಸದಲ್ಲಿ ಅದು ಎಷ್ಟೇ ಮೇಲಿದ್ದೆ ದೂರದಿಂದ ಕಾಣೋದು ತಪ್ಪಿದ್ರು ಕೂಡ, ದೂರದಿಂದ ಕಾಣದಿದ್ದರೂ ಕೂಡ ತಾನು ಮಾಡುವ ಕೆಲಸದಲ್ಲಿ ಆತ್ಮಾರ್ಪಣೆಯನ್ನು ಇಟ್ಟುಕೊಂಡು ಏನು ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಮಾಡುವಾಗ ಆ ಸಣ್ಣ ತಪ್ಪುಗಳು ಕೂಡ ನಾವು ತಿದ್ದಲಿಕ್ಕೆ ತಯಾರಿರ್ತೇವೆ. ಆ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ರಾಜೇಶ್ವರಲ್ಲಿ. ಸಣ್ಣ ಸಣ್ಣ ತಪ್ಪುಗಳನ್ನು ಇಷ್ಟಪಡ್ತಿದ್ದಾರೆ ನೋಡಿ. ಆದ ಕಾರಣ ಹೇಳಿ, ನಮ್ಮ ಶಾಲೆಯಲ್ಲಿ ಮಾತ್ರ ಇದು, ಸಾರ್ವಜನಿಕ ಶಾಲೆಯಲ್ಲಿ ಮಾತ್ರ ಇದು ಸಾಧ್ಯ. ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಳಿಸಿ, ನಿಮ್ಮ ಮಕ್ಕಳು ನೆಲದಲ್ಲಿ ಬಿದ್ದಾಗ ಏನು ಕರೀತಾರೆ ಅವರು? ನೆಲದಲ್ಲಿ ಬಿದ್ದಾಗ ಏನು ಕರೀತಾರೆ? ಬೀಳ್ತಾರೆ, ಏನಂತ ಕರೀತಾರೆ? ಮಮ್ಮಿ ಅಂತ ಕರೀತಾರ, ಅಮ್ಮ ಅಂತ ಕರೀತಾರ? ಹೇಗೆ? ಅವ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷಲ್ಲಿ ಒಳ್ಳೆ ಮಾತಾಡ್ತಾನೆ, ಬಿದ್ದ ಕೂಡಲೇ ಅಮ್ಮ ಅಂತಲ್ಲ ಕರೆಯುವುದು. ಅದುವೇ ಹೃದಯದ ಭಾಷೆ. ಹೃದಯದ ಭಾಷೆ ಮಾತ್ರ ಅವರಿಗೆ ಬರೋದು, ಅಮ್ಮ ಅಂತಲೇ ಬರೋದು ಅಲ್ವಾ? ಇವನ್ ದನ ಕೂಡ ಅಮ್ಮ ಅಂತಲೇ ಕರೆಯೋದು, ನೋಡಿದ್ದೀರಾ ನೀವು? ದನದ ಮಗು ಅಮ್ಮ ಅಂತ ಕರೆಯೋದು. ಒಮ್ಮೆ ನೀವು ಯಾವಾಗಲೂ ನಿಮ್ಮ ಮಕ್ಕಳನ್ನು ನೀವು ಆಗಲಿಕ್ಕೆ ಮಾಡಬಾರ್ದು, ಎತ್ತೊಳ್ಳೆ ನೀವಾಗ ಮಾಡಬಾರ್ದು, ನಿಮ್ಮ ಥರ ಮಾಡಬಾರ್ದು. ನಾವು ಹೇಳೋದಾಗಿಲ್ವ, ನನ್ನಾಗೆ ಆಗಬಾರ್ದು ನೀನು ಅಂತ, ಅದಲ್ಲ? ಮತ್ತೆ ಹೇಗಾಗಬೇಕು? ಊರಿನವರಾಗೆ ಆಗಬೇಕು ಅಂತ. ಸಾಧ್ಯವಾದ ಊರಿನವರಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಊರಿನವರನ್ನು ಕಂಪೇರ್ ಮಾಡ್ತೇವೆ. ನಿಮ್ಮ 4ನೇ ಕ್ಲಾಸಲ್ಲಿ ಮಗನ ಇಟ್ಕೊಂಡು ನೋಡು, ಆಚೆ ಇಂಗ್ಲೀಷ್ ಮೀಡಿಯಂ ಕಲಿಯುವ 4ನೇ ಕ್ಲಾಸ್ ಎಷ್ಟು ಅದಕ್ಕೆ ಬರೀತಾನೆ. ನಾನು ಸಣ್ಣ ಉದಾಹರಣೆ ಹೇಳಿದೆ, ಅಮ್ಮಂದಿರಲ್ಲಿ ಅಪ್ಪಂದಿರಲ್ಲಿ. ಈ ಅಪ್ಪಂದಿರು ಆಚೆ ಮನೆ ಹುಡುಗಿ ನೋಡಿ ಅವಳು ಎಷ್ಟು ಚಂದ ಇದ್ದಾಳೆ ಅಂತ ಹೇಳಿದರೆ ನಿಮಗೆ ಏನಾದಿತ್ತು? ಸಂಜೆ ಊಟ ಸಿಗ್ಲಿಕ್ಕಿಲ್ಲ ಅಲ್ಲ, ಅವಳಲ್ಲಿ ಹೋಗಿ ಅಂತ ನಿಮ್ಮ ಹೆಂಡತಿ ಹೇಳಲಿಕ್ಕಿಲ್ಲ. ತಿರುಗಿ ಹೆಂಡತಿ ಹೇಳ್ತಾರೆ, ಆಚೆ ಮನೆಯ ಅವರು ನೋಡಿ ತಪ್ಪ ವಿಷಯ ಎಷ್ಟು ಚಂದ ಇದ್ದಾರೆ ಅಂತ ಹೇಳಿದ್ರೆ ಏನಾದಿತ್ತು? ಕಳೆದು ಅವರ ಜೀವನಕ್ಕೆ ಬರೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಾಲ ಇದು ಇಲ್ಲ, ಕೃತಕ ಬುದ್ಧಿಯ ಕಾಲ ಇದು. ಆ ಕಾಲದ ಮಗುವಿಗೆ ನೀನು ಅದಾಗಬೇಕು ಇದಾಗಬೇಕು ಅಂತ ಹೇಳಿದ್ರೆ ಆಗಲಿಕ್ಕಿಲ್ಲ. ಆದರೆ ನಿಮ್ಮೆಲ್ಲ ಹೆತ್ತವರಲ್ಲಿ ಊರಿನವರೆಲ್ಲ ಕೇಳಿಕೊಳ್ಳೋದು, ನಿಮ್ಮ ಮಗು ಏನಾಗಬೇಕು ಅದು ತೀರ್ಮಾನ ಆಗಿದೆ, ಅದಕ್ಕೆ ಬೇಕಾದ ನೀರು ಗೊಬ್ಬರ ಸೌಕರ್ಯವನ್ನು ನೀವು ಮಾಡಿಕೊಡಿ, ಇಂಥ ಶಾಲೆಗಳನ್ನು ಕೊಡಿ ಅವರಿಗೆ. ಈ ಶಾಲೆಯಲ್ಲಿ ಕಲಿಯುವಾಗ ಮಾತ್ರ ದೇಶ ಪ್ರೇಮ ಉಂಟಾಗುವುದು, ಮತ ಪ್ರೇಮ ಉಂಟಾಗುವುದು. ಈ ಶಾಲೆ ನೋಡಿ ಎಲ್ಲ ಮತದವರು ಬರ್ತಾರೆ, ಬರುವುದಿಲ್ಲ? ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲ ಬಣ್ಣದವರು ಬರ್ತಾರೆ, ಎಲ್ಲರೊಟ್ಟಿಗೆ ಸೇರ್ತಾರೆ. ಏನಾಗಬೇಕು ಎಂಬುದನ್ನು ನೋಡ್ತಾರೆ. ಹೊರಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಐಸ್ ಕ್ರೀಮ್ ತಿನ್ನೋ ಮಗು ಇರ್ಬೋದು, ಸ್ವಲ್ಪ ಬಾಕಿ ಆದರೆ ಇನ್ನೊಬ್ಬರಿಗೆ ಕೊಡ್ತಾ ಇದೆ, ನೋಡಿದ್ರೆ ನೀವು ನೋಡ್ತಾ ಇರ್ಬೋದು. ಕಡಲೆಗೆ 1-2 ಕಡಲೆ ಮಗುವಿಗೆ ಕೊಡ್ಬೋದು. ಆದರೆ ನಿಮ್ಮ ಇಂಗ್ಲೀಷ್ ಮೀಡಿಯಂ ಶಾಲೆ ಎಲ್ಲ ಉಳಿದ ಶಾಲೆಯಲ್ಲಿ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ನಿಮಗೆ. ಅಲ್ಲಿ ಅವನೇ ಮಾತ್ರ, ತನ್ನನ್ನು ಮಾತ್ರ ಅವನಿಗೆ ಕಾಣೋದು, ಉಳಿದಲ್ಲಿ ಕಾಣಲಿಕ್ಕಿಲ್ಲ. ಸ್ಪೋರ್ಟ್ಸ್ ನಡೆಸಿ ನೋಡಿ ನಿಮ್ಮ ಮಕ್ಕಳಿಗೆ, ಬಿದ್ದ ಕೂಡಲೇ ಮೊದಲ ವಧುವಿಂದ ಬರ್ತಾರೆ ಬಿದ್ದವರನ್ನು ಕೊಂಡು ಹೋಗಲಿಕ್ಕೆ. ಇದುವೇ ನಮ್ಮ ಗುಣ, ಸಾರ್ವಜನಿಕ ಶಾಲೆಯ ಗುಣ ಎಂಬುದು. ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಸಮಾಜೋದ್ಧಾರ ಮಾಡಲಿಕ್ಕೆ, ಸಮಾಜದ ಉತ್ತಮ ವ್ಯಕ್ತಿಗಳಾಗಲಿಕ್ಕೆ ಅವರು ತಯಾರಾಗ್ತಾರೆ. ನಿಮ್ಮಲ್ಲಿ ಯಾವಾಗಲೂ ಕೂಡ ನಾನು ಕಾಣ್ತಾ ಇದ್ದೇವೆ, ನಮಗೆ ಸಹಾಯ ಮಾಡುವವರು ಯಾವಾಗಲೂ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್. ಇಲ್ಲಿ ಕೂತವರೆಲ್ಲ ಅಂಥವ್ರು ಆಗಿರ್ಬೋದು ಅಲ್ಲ, ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸ್ ಆಗಿರ್ಬೋದು. ಅತಿ ಹೆಚ್ಚು ಮಾರ್ಕ್ ಪಡೆದವರು ಯಾರು ಸಮಾಜ ಸೇವೆ ಮಾಡಲಿಲ್ಲ. ಯಾರು ಮಾಸ್ಟರ್ ಯಾರು ಹೆಚ್ಚು ಬೈದಾರೆ, ಯಾರು ಹೆಚ್ಚು ಅವರೇ ಸಮಾಜ ಸೇವೆಗೆ ಬಂದಿರುವವರು. ಇಲ್ಲಿ ಬಂದು ಮೈಕ್ ಇಡು, ಅದು ಇಡು, ಚೇರ್ ಇಡು ಅಂತ ಹೇಳೋದು ಬಂದವರು ಅವರೇ. ಅದರಲ್ಲಿ ಪ್ರೈಮರಿ ಶಾಲೆಯವರು ನೋಡಿದ್ರೆ ನೀವು, ಈ ಶಾಲೆಯಲ್ಲಿ ಕಲಿತವರು 4ನೇ ಕ್ಲಾಸ್ ಕಲಿತ ಶಾಲೆ ಮೇಲೆ ಅಭಿಮಾನ ಇರ್ತದೆ ನಮಗೆ. ನನ್ನ ಶಾಲೆ, ನನ್ನ ಊರಿನ ಅಭಿಮಾನ ಇದೆ. ಆ ಊರಿನ ಅಭಿಮಾನದ ಈ ಬಾಲಮಲೆ ಸರ್ಕಾರಿ ಶಾಲೆಯನ್ನು ಉಳಿಸ್ಕೊಳ್ಬೇಕಾದ್ದು, ಬೆಳೆಸ್ಕೊಳ್ಬೇಕಾದ್ದು ನೀವೇ. ನಿಮ್ಮದೇ ಶಾಲೆ, ನಿಮ್ಮ ಮನೆಯಾಗಿ, ನಿಮ್ಮ ದೇವಾಲಯ ಇದೆ, ಸರಸ್ವತಿ ಮಂದಿರ. ನನ್ನ ಆಫೀಸ್ಗೆ ಹೋಗಿ ನೋಡಿದೆ, ಸರಸ್ವತಿಯ ಫೋಟೋ ಇದೆ ಅಲ್ಲಿ. ಈ ಸರಸ್ವತಿಯ ಮಾತುಗಳು ನಿಮ್ಮ ಮಕ್ಕಳ ನಾಲಿಗೆಯಲ್ಲಿ ನಲಿದಾಡಬೇಕು. ಇನ್ನೂ ಅವರು ಉತ್ತಮ ಸ್ಥಿತಿಯಲ್ಲಿ ಬರಬೇಕಿದ್ದಾದರೆ ನಿಮ್ಮ ಪ್ರಯತ್ನ ಜೊತೆಗಿರಲಿ ಅಂತ ಮಾತ್ರ ಹಾರೈಸಿಕೊಂಡು ಈ ಕಟ್ಟಡದ ಈ ಸೌಂದರ್ಯವನ್ನು
ಸವಿಯುವಂಥ ಭಾಗ್ಯ ನಿಮಗೆಲ್ಲರಿಗೂ ನನಗೆ ಸಿಕ್ಕಿದೆ. ಸಣ್ಣ ವಿನಂತಿದೆ ಊರಿನವರಲ್ಲಿ ದಾರಿ ಇನ್ನೂ ಕೂಡ ಸ್ವಲ್ಪ ಬಾಕಿ ಇದೆ ಡಾಮರಾಗಿದೆ. ಪಂಚಾಯತ್ ಪ್ರೆಸಿಡೆಂಟ್ ನಾನಿವತ್ತು ಕಂಡದ್ದು ಸರ್ ಈ ಶಾಲೆಗೆ ಬೇಕಾಗಿ ಡಾಮರೀಕರಣ ಮಾಡಿದ್ದೀರಾ ಏನೋ ಅನ್ನೋದನ್ನು ಕಾಣ್ತಾ ಇದ್ದೀನಿ. ವಾರ್ಡ್ ಮೆಂಬರ್ ಅದಕ್ಕೆ ಬೇಕಾಗಿ ಕೆಲಸ ಮಾಡಿದ್ದಾರೆ ಅಂತ ಕಾಣ್ತದೆ. ನಿಮಗೆಲ್ಲ ಇದೆಲ್ಲ ರಾಜಕೀಯದಲ್ಲಿ ಇಲ್ಲ ಅಂತ ಕಾಣ್ತದೆ. ರಾಜಕೀಯದವರಂದರೆ ಆ ಎಲೆಕ್ಷನ್ ಬರುವಾಗ ಮಾತ್ರ ಸ್ವಲ್ಪ ಆಮ್ಲೆಟ್ ಹಾಕೋದಿದೆ. ಆಮ್ಲೆಟ್ ಹಾಕೋದು ಗೊತ್ತಲ್ಲ, ಸ್ವಲ್ಪ ಹೊಂಡಕ್ಕೆ ಆಮ್ಲೆಟ್ ಹಾಕಿ ಮಾಡಿ ಹೋಗ್ತಾರೆ. ಇದೇನು ಮಾಡಲಿಲ್ಲ. ಅಭಿವೃದ್ಧಿಯನ್ನು ನೀವು ಕಂಡುಕೊಂಡಿದ್ದೀರಿ. ನಿಮ್ಮ ಪಂಚಾಯತಿನ ಅಭಿವೃದ್ಧಿ ಎಂಬುದು ಆ ಸಂಸ್ಥೆಗಳ ಅಭಿವೃದ್ಧಿ. ಆ ಸಂಸ್ಥೆ ಅಭಿವೃದ್ಧಿ ಆಗುವಾಗ ಹೇಳೋದು ಪಂಚಾಯತ್ ಎ ಗ್ರೇಡ್ ಪಂಚಾಯತ್ ಆಗೋದು, ಬಿ ಗ್ರೇಡ್ ಪಂಚಾಯತ್ ಆಗೋದು. ಆ ಗ್ರೇಡ್ ನಿಮಗೆ ಸಿಗಲಿ. ಇನ್ನೂ ಒಂದು 5 ವರ್ಷದ ಅವಧಿಗೆ ನೀವು ಕೂಡ ನಿಮ್ಮ ಅಧಿಕಾರ ಸಮಿತಿ ಬನ್ನಿ ಅಂತ ಆಶಿಸ್ತಾ ಈ ಶಾಲೆಯನ್ನು 4ನೇ ಕ್ಲಾಸ್ ಅಲ್ಲ, ಅಟ್ಲೀಸ್ಟ್ UP ಶಾಲೆ ಅಷ್ಟು ಅದಕ್ಕೆ ಹೆಚ್ಚು ಬೇಡ, UP ಆಗುವವರೆಗೆ ನಿಮ್ಮ ಪ್ರಯತ್ನ ಇರಲಿ ಅಂತ ಮಾತ್ರ ಹೇಳಿಕೊಂಡು ನನ್ನ ಮಾತು ನಿಲ್ಲಿಸ್ತೀನಿ. ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಣಮೂಡಿ ಇದರ ನವೀಕೃತ ಶಾಲಾ ಕಟ್ಟಡದ ಉದ್ಘಾಟನೆ ಮತ್ತು ಅಭಿನಂದನಾ ಕಾರ್ಯಕ್ರಮ ಮತ್ತು ಶಾಲಾ ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಿರುವ ನಮ್ಮ ವಾರ್ಡ್ ಸದಸ್ಯರಾದ ಶಶಿಧರ್ ಕುಮಾರವರು, ಉದ್ಘಾಟನೆ ಮಾಡಿದ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಸೋಮಶೇಖರ್ ಜಯಸವರು, ಅತಿಥಿಯಾಗಿ ಆಗಮಿಸಿರುವ ವಿದ್ಯಾಧಿಕಾರಿಯಾಗಿರುವ ಶಶಿಧರ್ ಸರವರಿ, ವೇದಿಕೆಯಲ್ಲಿರುವ ಎಲ್ಲ ವಿಶಿಷ್ಟ ವ್ಯಕ್ತಿಗಳೇ ಹಾಗೂ ಇಲ್ಲಿ ಸೇರಿರುವ ಅಧ್ಯಾಪಕರೇ, ರಕ್ಷಕರೇ ಹಾಗೂ ಪೂರ ವಿದ್ಯಾರ್ಥಿಗಳಿಗೆ ಎಲ್ಲರನ್ನ ಗಮನಿಸಿದೆ. ತುಂಬ ಸಂತೋಷ ಆಗ್ತಾ ಉಂಟು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಮ್ಮ ಪಂಚಾಯತಿನಲ್ಲಿ ಫಂಡ್ಗಳ ಕೊರತೆ ಇದ್ದರೂ ಕೂಡ ಶಾಲೆಗಳ ಅಭಿವೃದ್ಧಿಗಾಗಿ ನಾವು ಯೋಜನೆಯನ್ನು ಇಟ್ಟು ಇದರಲ್ಲಿ ತುಂಬ ಚಂದವಾಗಿ ಕೆಲಸ ಪೂರ್ತಿಯಾಗಿರುವುದು ಉದ್ಘಾಟನಾ ಸನ್ಮಾನವನ್ನು ಹೊಂದಿದೆ. ನನ್ನ ಎಜುಕೇಷನ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಈ ವಾರ್ಡಿನ ಸದಸ್ಯರು ಕೂಡ ನಮ್ಮ ಮೆಂಬರ್ ಆಗಿ ಇದರಲ್ಲಿದ್ದಾರೆ. ಅವರು ಪ್ರತಿ ಸಲ ಕೂಡ ಸಭೆ ನಡೆಯುವಾಗ ನಮ್ಮ ಬಾಲ್ಯಮುಖ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಹೇಳ್ತಾ ಇರ್ತಾರೆ. ಇವಾಗ ಪಂಚಾಯತ್ ಅಧ್ಯಕ್ಷರಲ್ಲಿ ನಾವು ಕೂಡ ಈ ವಿಷಯ ಬಂದಿದೆ ಅಂತ ಹೇಳಿದ ತಕ್ಷಣ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿ ಈ ಯೋಜನೆಗೆ ಹಾಗೆ ಫಂಡ್ ಇಡಬೇಕು ಅಂತ ಹೇಳಿದ ಕಾರಣ ಇಷ್ಟು ದೊಡ್ಡ ಮೊತ್ತವನ್ನು ನಮಗೆ ಇಡಲಿಕ್ಕೆ ಸಾಧ್ಯವಾಗಿ ಇವತ್ತು ಪೂರ್ತಿಯಾಗಿರ್ತದೆ. ಅಷ್ಟೇ ಅಲ್ಲ, ಮೊದಲಿರುವ ಶಾಲೆಗಿಂತ ಈಗ ರಾಜೇಶ್ ಮಾಸ್ಟರ್ HM ಆದ ನಂತರ ಈ ಶಾಲೆ ಅದೆಷ್ಟೋ ಅಭಿವೃದ್ಧಿಯತ್ತ ಸಾಗಿದೆ. ಇನ್ನಷ್ಟು ಅಭಿವೃದ್ಧಿ ಸಾಗಲಿದ್ದೇನೆ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಈಗಾಗಲೇ ಟೀಚರ್ ಓದಿದಾಗ ಹೇಳಿದರು, ಅಡುಗೆ ಕೋಣೆ ಮತ್ತು ಚಿಲ್ಡ್ರನ್ ಪಾರ್ಕ್ ಈಗ ಅಧ್ಯಕ್ಷರು ಹೇಳಿದ್ರು, ಏನಾದರೂ ಅದಕ್ಕೆ ಕಾರಣಾಂತರದಿಂದ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಇಲ್ಲದಿದ್ದರೆ ಅದನ್ನು ಖಂಡಿತವಾಗಿ ನೀಡುತ್ತೇವೆ ಅಂತೇಳಿ. ಇಲ್ಲಿಗೆ ಸಿಗುವ ಎಲ್ಲ ಯೋಜನೆಗಳ ಜೊತೆ ಖಂಡಿತವಾಗಿ ನಾವು ಪಂಚಾಯತ್ ನಿಮ್ಮ ಜೊತೆ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ತುಂಬ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದಾರೆ. ಕೇರಳ ಶಾಲಾ ಕಲೋತ್ಸವದಲ್ಲಿ ಯಕ್ಷಗಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಮಕ್ಕಳಿಗೆ ಕೂಡ ಇವತ್ತು ಅಭಿನಂದನೆ ಉಂಟು. ಮತ್ತು ಈ ಶಾಲೆಗಾಗಿ ಈ ಊರಿನಲ್ಲಿ ಅದೆಷ್ಟು ವ್ಯಕ್ತಿಗಳು ಸಾಧನೆಗಿದ್ದವರಿಗೆ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮಗಳು ಉಂಟು. ಈ ಶಾಲೆಯನ್ನು ಉಳಿಸಬೇಕಾದ್ರೆ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಮಾತ್ರ ಮನಸ್ಸು ಮಾಡಿದರೆ ಸಾಧ್ಯ ಆಗಿಲ್ಲ. ಇದರ ಜೊತೆ ರಕ್ಷಕರು ಮತ್ತು ಊರಿನವರು ಕೈ ಜೋಡಿಸಿ ಈ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯ ಅಂತ ನನ್ನ 2 ಮಾತನ್ನು ಮುಗಿಸ್ತೇನೆ. ಬಾಲಮೂಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನವೀಕೃತ ಶಾಲಾ ಮತ್ತು ಕಟ್ಟಡಗಳ ಉದ್ಘಾಟನೆ, ಅಭಿನಂದನಾ ಸಭೆ, ವಾರ್ಷಿಕೋತ್ಸವ. ಪುಟಾಣಿಗಳ ಜಿಡಿಗಳಿಂದಲೇ ಇರಬೇಕು. ಕಲಿತ ಶಾಲೆ ಕಾರ್ಯಕ್ರಮ ಅಂತ ಹೇಳಿದರೆ ನೋಡೋರಿಗೆ ಎಲ್ಲ ಒಂದು ಆಕರ್ಷಣೆ ಚಂದ, ಒಳ್ಳೆ ಕಾರ್ಯಕ್ರಮದಲ್ಲಿ ನಾನು ಈ ಸಂದರ್ಭದಲ್ಲಿ ಒಂದು ಜನಪ್ರತಿನಿಧಿಯಾಗಿ ಅಲ್ಲ,
ನನಗೆ ಈ ಗ್ರಾಮದ ಒಂದು ಸಮಾಜ ಸೇವಕನಾಗಿ ಒಂದು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಈ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿದಂಥ ಪಂಚಾಯತ್ನ ಜನಪ್ರತಿನಿಧಿ ಶ್ರೀ ಬಾಲಗಂಬೆ ಸಸಿಧರವರೇ, ಉದ್ಘಾಟನೆ ಮಾಡಿದಂಥ ಪಂಚಾಯತ್ ಸೋಮಶೇಖರ ದೇಸ್, ವಿದ್ಯಾಧಿಕಾರಿಗಳು ಸಸಿಧರ್ಮ ಸೇರಿದ ಎಲ್ಲ ಗಣ್ಯಾತಿ ಆತ್ಮೀಯ ಅದರ ಸಂಯೋಜನೆಗಳು 25 ವರ್ಷದ ಒಂದು ಆಶಯ ನೋಡಿ. ಅದರ ಸದುಪಯೋಗವನ್ನು ನಾವೀಗ 32 ಮಕ್ಕಳು ಧರ್ಮಾರ್ಥವಾದ ಶಿಕ್ಷಣವನ್ನು ಪಡೆಯುತ್ತಾ ಇದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ನಾನು ಅವರ ಅಡಿಕೆಗೆ ಒಂದು ಸಲ 120 ರೂಪಾಯಿ, ಬಹುಶಃ ಶಾಸ್ತ್ರಿಗಳಿಗೆ ಗೊತ್ತಿರ್ಬೋದು, 60 ರೂಪಾಯಿಗೆ ಕೊಟ್ಟಿವಿ. ನಾವೆಲ್ಲ ಕೃಷಿಕರು, ಮಧ್ಯಮ ವರ್ಗದ ಕೃಷಿಕರು. ನಮ್ಮ ವರಮಾನ ಕಡಿಮೆ ಆಯಿತು. ನಾನೇನು ಮಾಡಿದೆ, ನಮಗೆ ಜೀವನೋಪಾಯದ ಬಗ್ಗೆ ಕಾಂಟ್ರಾಕ್ಟ್ ಲೈಸೆನ್ಸ್ ಆಗಿದೆ, C ಕ್ಲಾಸ್ ಲೈಸೆನ್ಸ್ ಮಾಡಿ PW ಲೈಸೆನ್ಸ್ ಆಗಿದ್ದು. ಅದು ಕರ್ತವ್ಯ. ಸಂಜೆ ಇಲ್ಲಿಯ ಜನಪ್ರತಿನಿಧಿಗಳು 2 ಸಲ ನನ್ನ ಹಾಗೆ ಪಂಚಾಯತ್ನ ಜನಪ್ರತಿನಿಧಿಯಾಗಿ ಅನಂತರ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದು. ಅವರು ಆ ಸಂದರ್ಭದ ಈ ಪ್ರದೇಶದೊಂದು ವಾರ್ಡಿಗೆ ಈ ಮೂಲೆಯಲ್ಲಿ ಶಾಲೆಗಳಿವೆ. ಇವಾಗೆಲ್ಲ ಇಂಗ್ಲಿಷ್ ಮೀಡಿಯಂನ ವೆಹಿಕಲ್ಗಳು ಇಲ್ಲೆಲ್ಲ ಬರ್ತದಲ್ಲ, ಅವರು ಏನಿಲ್ಲ. ಈ ಪ್ರದೇಶದ ಮಕ್ಕಳು ಕಾಟುಗೆ ಶಾಲೆಗೆ ಬರುವುದು, ನಡೆಯುವುದು, ಎಷ್ಟು ದೂರ ನಡೆಯುವುದು. ಅವಾಗ ಅವರ ಚಿಂತನೆ ಇಲ್ಲಿ ಪ್ರದೇಶದ ಒಂದಷ್ಟು ಗಣ್ಯರನ್ನು ಸೇರಿಸಿಕೊಂಡು ನಮ್ಮನ್ನು ಶಾಲೆ ಮಾಡಬೇಕಾದ ಅವರ ಆತ್ಮೀಯರು ಚೆನ್ನೈ ನಾಯಕರ ಬಟ್ಟೆ ನಾಯಕರ ಫ್ಯಾಮಿಲಿ ಸಂಜೆಗಳು ಬಹಳ ಆತ್ಮೀಯ. ಅವ್ರು ಹೇಳಿದ್ದು ಮಾಡಿದ್ರೆ ನಾವೊಂದೆಲ್ಲ ಪ್ರಯತ್ನ ಮಾಡಿ ಒಂದು ಶಾಲೆ ಮಾಡಬೇಕಾದ. ಹಾಗೆ ಶಾಲೆ ಆಯಿತು. ನಾನು ಅದ್ರ ಬಗ್ಗೆ ಹೇಳುವುದಿಲ್ಲ. ಮತ್ತಾಸೆ ಇತ್ತು ಅವರು, ನಾವು ಅವರೊಟ್ಟಿಗಿದ್ದವರು ಗಂಭೀರ. ನಾನು ಅವಾಗ ಲೈಸೆನ್ಸ್ ನನ್ಕೊಂಡಿ ಲಿಕ್ಕೊಂಡು ಮಾರ್ಗಕ್ಕೆ ಸಂಜೆವರೆಗೆ ನಡ್ಕೊಂಡು ಬರೋದು. ವೆಹಿಕಲ್ ಬರಬೇಕಿದ್ರೆ 7 ಕಿಲೋಮೀಟರ್ ಸುತ್ತು ಬರಬೇಕು. ಇದನ್ನು ಶಾಲೆಗೆ ಒಂದು ಲಿಂಕ್ ಕೊಡಬೇಕು ಅಂದರೆ ಆವಾಗ PW ಮಿನಿಸ್ಟರ್ ನಮ್ಮ ಇವರು ಯಾರು CT ಅಹಮದಲ್ಲಿ UP ಸರ್ಕಾರ. ನಾನು ರಾಜ್ಯಕ್ಕೆ ಮಾತಾಡ್ತಾರೆ, ದಯಮಾಡಿ ಬೇಸರ ಮಾಡಬೇಡಿ. ನಾವು ವಿದ್ಯಾಲಯದಲ್ಲಿ ಮತ್ತು ದೇವಾಲಯದಲ್ಲಿ, ವಿದ್ಯಾಲಯದಲ್ಲಿ, ಸಮಾಜದ ಅಭಿವೃದ್ಧಿಯಲ್ಲಿ ನಮ್ಮ ಸಮಾಜಕ್ಕೆ ತೊಂದರೆ ಆಗುವ ರಾಜ್ಯಕ್ಕೆ ಇಲ್ಲ. ಎಲ್ಲ ನಮ್ಮ ಧ್ಯೇಯ ಒಂದೇ, ನಮ್ಮ ಸಮಾಜ ಸೇವೆ. ಆ ನಿಟ್ಟಿನಲ್ಲಿ ಬದುಕುವ ನಾವು ಇಂಥ ಸತ್ಯವನ್ನು ಹೇಳ್ತೇವೆ. ಆವಾಗ ಈ ಕೂಲಿಗಾಗಿ ಕಾಣುವುದೊಂದು ಯೋಜನೆ ಮಾರ್ಗ, ಗ್ರಾಮೀಣ ಪ್ರದೇಶದ ಮಾರ್ಗವನ್ನು ಕೂಲಿಗಾಗಿ ಕಾಡು. ಆ 60% ಅಕ್ಕಿ, 40% ಹಣ, ಎಷ್ಟು ಬೇಕಾದ್ರೆ ಗ್ರಾಮೀಣ. ಕಿರಿಯ ಪ್ರಾಥಮಿಕ ಶಾಲೆ ಬಾಲೆಮೂಲೆ ಇದರ ನವೀಕೃತ ಕಟ್ಟಡಗಳ ಉದ್ಘಾಟನೆ, ಅಭಿನಂದನಾ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವ ಎಂಬ ಸುಂದರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಈ ಇದೇ ವಾರ್ಡಿನ ಶಶಿಧರ್ ಕುಮಾರ್ ಅವರೇ, ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದುವಾದಂತಹ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನವೀಕೃತ ಕಟ್ಟಡಗಳ ಉದ್ಘಾಟನೆ ಅನ್ನು ನಿರ್ವಹಿಸಿದಂಥ ಶ್ರೀ ಸೋಮಶೇಖರ್ JS ಅಧ್ಯಕ್ಷರು, ನಿಮಗೆ ಗ್ರಾಮ ಪಂಚಾಯತ್ ಅವರೇ, ಹಾಗೆ ನಮ್ಮ ಕೊಮ್ಮಲ ಸಬ್ ಜಿಲ್ಲಾ ವಿದ್ಯಾಧಿಕಾರಿಗಳಾದಂತಹ ಶ್ರೀ ಶಶಿಧರಾಯಂ ಅವರೇ, ಹಾಗೂ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಆದಂಥ ಶ್ರೀಮತಿ ಜಯಶ್ರೀ ಕೈಕುಲಾಲ್ ಅವರೇ, ಹಾಗೆ ಹೆಮ್ಮಗಜ ಪಂಚಾಯತಿನ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ BS ಗಾಂಭೀರ್ ಅವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಶಾಲಾ ಮುಖ್ಯೋಪಾಧ್ಯಾಯರೇ, ಪ್ರೀತಿಯ ಮಕ್ಕಳೇ, ಹಾಗೆ ವಿದ್ಯಾಭಿಮಾನಿಗಳೇ, ಮಕ್ಕಳ ಹೆತ್ತವರಿಗೆ ಎಲ್ಲರಿಗೂ ವಂದನೆ. ಒಂದು ಶಾಲೆಯಲ್ಲಿ ಮಕ್ಕಳ ಕಲಿಕೆ ನಡೀಬೇಕಾದರೆ ಆ ಶಾಲಾ ಪರಿಸರವನ್ನು ಕೂಡ ಹೊಂದಿಕೊಂಡಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಭೌತಿಕ ಪರಿಸರ ಅಂತಂದರೆ ಕಲಿಕೆ ಈ ಭೌತಿಕ ಪರಿಸರವನ್ನು ಅವಲಂಬಿಸಿಕೊಂಡಿರುತ್ತದೆ. ಸುಂದರವಾದ ವಾತಾವರಣ, ಅದೇ ರೀತಿ ಉತ್ತಮ ಆಕರ್ಷಕವಾದ ಕಟ್ಟಡ, ಕ್ಲಾಸ್ ರೂಮ್ಗಳು, ಪೀಠೋಪಕರಣಗಳು ಎಲ್ಲ ಸುಸಜ್ಜಿತ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ಒಂದು ಮಗುವಿಗೆ
ಅಲ್ಲಿ ಚೆನ್ನಾಗಿ ಕಲಿಯಲಿಕ್ಕೆ ಸಾಧ್ಯ ಅಂತ ಶಿಕ್ಷಣ ತಜ್ಞರ ಅಭಿಪ್ರಾಯ. ಹಾಗೆ 2023ನೇ ಮಾರ್ಚಿಯಲ್ಲಿ ನಾನು ಬಡ್ತಿ ಹೊಂದಿ ಇದೇ ಶಾಲೆಯಲ್ಲಿ ಜಾಯಿನ್ ಆದವು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಮೂಲೆ, ಅಂಚೆ ಬಾಳೆಮೂಲೆ, ಕಾಸರಗೋಡು ಜಿಲ್ಲೆ. ಕರ್ತವ್ಯವನ್ನು ದೇವರೆಂದು ನಂಬಿ ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಸರ್ಕಾರಿ ಸೇವೆಯಲ್ಲಿ ಸಾರ್ಥಕತೆಯನ್ನು ಕಂಡು ನಿವೃತ್ತರಾದ ಶ್ರೀ ಮಾಲಿಂಗ ಕುರಿಯತ್ತಡ್ಕ ಅವರಿಗೆ ದಿನಾಂಕ 25 ಫೆಬ್ರವರಿ 2025 ಮಂಗಳವಾರ ನಡೆದ ನವೀಕೃತ ಶಾಲಾ ಕಟ್ಟಡಗಳ ಉದ್ಘಾಟನೆ, ಅಭಿನಂದನಾ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಾಳೆಮೂಲೆಯ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ ಮತ್ತು ಸಿಬ್ಬಂದಿ ವರ್ಗದವರು, ರಕ್ಷಕ ಶಿಕ್ಷಕ ಸಂಘ, ವಿದ್ಯಾರ್ಥಿ ವೃಂದ ಹಾಗೂ ಊರ ವಿದ್ಯಾಭಿಮಾನಿಗಳು ಪ್ರೀತಿಪೂರ್ವಕ ಸಮರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಸುಮಾರು 2.5 ದಶಕಗಳ ಸರ್ಕಾರಿ ಸೇವೆಗೆ ಮಂಗಳವನ್ನು ಹಾಡಿ ನಿವೃತ್ತಿ ಜೀವನವನ್ನು ನಡೆಸುತ್ತಿರುವ ನಿಮಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಕಾಸರಗೋಡು ಜಿಲ್ಲೆಯ ಕಾಟುಕೊಕ್ಕೆ ಗ್ರಾಮದ ಕುರಿಯತ್ತಡ್ಕ ಶ್ರೀಯುತ ಬಿರ್ಮಣ್ಣ ಮತ್ತು ಲಕ್ಷ್ಮೀರವರ ಪುತ್ರರಾಗಿ 1962ರಲ್ಲಿ ಜನಿಸಿದ ನೀವು ಕಾಟುಕೊಕ್ಕೆ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಪ್ರೌಢ ಶಿಕ್ಷಣವನ್ನು ಸುಬೋಧ ಹೈಸ್ಕೂಲ್ ಪಾಣಾಜೆಯಲ್ಲಿ ಪೂರೈಸಿದ್ದೀರಿ. ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, ಅದೇ ಕಾಲೇಜಿನಲ್ಲಿ ಪದವೀಧರರಾದಿರಿ. ಮನೆಯಲ್ಲಿ ಕಡುಬಡತನವಿದ್ದರೂ ಕಷ್ಟಪಟ್ಟು ಸರ್ಕಾರಿ ಉದ್ಯೋಗ ಗಳಿಸಿದ ತಾವು 1986ರಲ್ಲಿ ಸರ್ಕಾರಿ ಉದ್ಯೋಗಿಯಾಗಿ ಕೇರಳ ಲೋಕಸೇವಾ ಆಯೋಗದಿಂದ ಕಾಯಂ ನೇಮಕಾತಿ ದೊರೆತು ಲೋಕೋಪಯೋಗಿ ಇಲಾಖೆ ಕಾಸರಗೋಡಿನಲ್ಲಿ ವೃತ್ತಿ ಬದುಕಿಗೆ ನಾಂದಿ ಹಾಡಿದಿರಿ. ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಧ್ರುವತಾರೆಯಂತೆ ಮೆರೆದಿರಿ. ಕಳೆದ 3 ದಶಕಗಳಿಂದ ಈ ಪ್ರದೇಶದಲ್ಲಿ ತಾವು ಸಾಧಿಸಿದ ಹಿರಿಮೆ, ಗಳಿಸಿದ ಗರಿಮೆ, ಗೌರವ, ಪ್ರೀತಿ ಅನುಪಮ. ಈ ಕಾಲಘಟ್ಟದಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಸದಾ ಮುಂಚೂಣಿಯಲ್ಲಿ ನಿಂತವರಲ್ಲಿ ತಾವು ಒಬ್ಬರು. ನಮ್ಮ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಶಾಲೆಯನ್ನು ಮುನ್ನಡೆಸಿದ ರೀತಿ ಎಲ್ಲ ವಿದ್ಯಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. 1994 ಫೆಬ್ರವರಿ 26ರಂದು ಶ್ರೀಮತಿ ಪಾರ್ವತಿಯವರನ್ನು ವಿವಾಹವಾಗಿ ಸುಖಮಯ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದೀರಿ. ಪ್ರಸ್ತುತ ಬಾಳೆಮೂಲೆಯ ಕುರಿಯತ್ತಡ್ಕದ ಶ್ರೀರಾಮ ನಿಲಯದಲ್ಲಿ ಪತ್ನಿ, ಪುತ್ರ ಮತ್ತು ಪುತ್ರಿಯೊಂದಿಗೆ ವಾಸಿಸುತ್ತಿದ್ದೀರಿ. ಆತ್ಮೀಯರೇ, ನಿಮ್ಮಿ ಭಾವಿ ಜೀವನವು ಆಯುರಾರೋಗ್ಯ ಭಾಗ್ಯಗಳಿಂದ ಹೊಡೆದೂಡಿ ಸುಖಮಯವಾಗಿರಲಿ. ನಿಮಗೆ ಶ್ರೀದೇವರು ಸಮಸ್ತ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಹಾರೈಸುವ. ಸ್ಥಳ ಬಾಳೆಮೂಲೆ. ತಾರೀಕು 25/2/2025. ಅಧ್ಯಕ್ಷರು ಮತ್ತು ಸದಸ್ಯರು ರಕ್ಷಕ ಶಿಕ್ಷಕ ಸಂಘ, ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, TLPS ಬಾಳೆಮೂಲೆ. ವಂದನೆಗಳು. ಧನ್ಯವಾದಗಳು. ಇವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಶ್ರೀ ಸೋಮಶೇಖರ JS ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪೇಂಡ ಧರಿಸಿ ಗೌರವಾರ್ಪಣೆ ಮಾಡಲು ಶ್ರೀ ಶಶಿಧರ ಎಂ ಸಹಾಯಕ ಶಿಕ್ಷಣಾಧಿಕಾರಿಯಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಪತ್ರ ನೀಡಲಿದ್ದಾರೆ ಶ್ರೀ ಶಶಿಧರ ಕುಮಾರ್ ಪಿ, ವಾರ್ಡ್ ಸದಸ್ಯರು. ಫಲಪುಷ್ಪಗಳನ್ನು ನೀಡಲಿದ್ದಾರೆ ಶ್ರೀ ರಾಜೇಶ ಬಾಳಮಲೆ, PTA ಅಧ್ಯಕ್ಷರು. ಧನ್ಯವಾದಗಳು. ಬಹಳ ಸಂಭ್ರಮದ ಕ್ಷಣ. ಈಗ ನಮ್ಮ ಆತ್ಮೀಯರಾದಂತಹ, ನಮ್ಮ ಸಜ್ಜನರಾದಂತಹ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಸೋಮಶೇಖರ್ JS ಇವರು ನಮ್ಮ ಸಮಾಜಕ್ಕೆ ಕೊಟ್ಟಂತಹ ಕಾಣಿಕೆ ಅಷ್ಟಿಷ್ಟಲ್ಲ. ಅವರು ಇವತ್ತೊಂದು ರಿಬ್ಬನ್ನ ಮೂಲಕ ಕಟ್ ಮಾಡಿದರು. ಅದರ ಅರ್ಥ ಏನು ಅಂತ ಹೇಳಿದರೆ, ಏಕತೆಯಲ್ಲಿ ಐಕ್ಯತೆ, ಐಕ್ಯತೆಯಲ್ಲಿ ಏಕತೆ. ಇದು ಸಾರ್ವಕಾಲಿಕ ಸತ್ಯವಾದಂಥ ವಿಚಾರ. ಈ ಸಾರ್ವಕಾಲಿಕವಾದ ಸತ್ಯವಾದ ವಿಚಾರವನ್ನು ಅವರು ಸಮಾಜಕ್ಕೆ ಎತ್ತಿ ತೋರಿಸುವುದರಲ್ಲಿ ಮೇಲ್ಗೈಯನ್ನು ಸಾಧಿಸಿದ್ದಾರೆ ಎನ್ನುವುದನ್ನು ಹೇಳುವುದಕ್ಕೆ ನಾನು ತುಂಬ ಇಷ್ಟಪಡ್ತೇನೆ.
ಸದಾ ಹಸನ್ಮುಖಿ, ಸದಾ ಸಂತುಷ್ಟತೆಯಿಂದ ಇರುವಂತಹ, ಪ್ರಸನ್ನ ಚಿತ್ತರಾಗಿ ಎಲ್ಲರನ್ನೂ ಪ್ರಸನ್ನ ರೀತಿಯಲ್ಲಿ ಎಲ್ಲರನ್ನು ಆಕರ್ಷಣೆ ಮಾಡುವಂತಹ ಒಂದು ತೇಜೋಶಕ್ತಿ ಅವರಲ್ಲಿದೆ. ಎಲ್ಲರಿಗೂ ಹೋದಂತಹ ಯಾರಿಗೇ ಇರಲಿ ಸುಖ ಕರ್ತ ದುಃಖ ಹರ್ತ ಅಂತ ಸುಖವನ್ನು ಕೊಟ್ಟು ಅವರ ದುಃಖವನ್ನು ತೆಗೆಯುವಂತಹ ಒಂದು ಧೀಮಂತಿಕ ಶಕ್ತಿ ಶ್ರೀ ಸೋಮಶೇಖರಲ್ಲಿದೆ. ಅವರಲ್ಲಿ ಈ ಶಾಲೆಯ ಅಭಿವೃದ್ಧಿಗೆ ಬೇಕಾಗಿ ಕೇಳಿದಂತಹ ಎಲ್ಲ ವಿಚಾರಗಳನ್ನು ನಮಗೆ ನೆರವೇರಿಸಿ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಅವರು ಕೊಡ್ತಾರೆ ಹೇಳುವುದನ್ನು ಈಗ ತಾನೇ ವಾಗ್ದಾನ ಮಾಡಿದ್ದಾರೆ. ಅದರ ಎಡೆಯಲ್ಲಿ ನನ್ನದೊಂದು ವಾಗ್ದಾನ ಅವರಲ್ಲಿ ಕೇಳಿಕೊಳ್ತೇನೆ. ಇಲ್ಲಿಂದ ಆಚೆ ಬದಿಗೆ ಒಂದು ಕನೆಕ್ಷನ್, ಒಂದು ರೋಡ್ ಇದೆ. ಅಲ್ಲಿಂದ ನಿಮಗೆ ಕುರಿದರ್ಗ ಆ ಬದಿಯಿಂದ ತುಂಬ ಜನ ಇಲ್ಲಿಗೆ ಬರಲಿಕ್ಕೆ ಒಂದು ಅವರು ಮನಸ್ಸು ಮಾಡಿದರೆ ಖಂಡಿತವಾಗಿ ಆಗ್ತದೆ ಅಂತ ಹೇಳುವುದಕ್ಕೆ ನಾನು ಬಯಸ್ತೇನೆ. ಅದೊಂದು ರೋಡು ಹಾಗೆ ಮಾಡಬೇಕು, ಅಲ್ಲಿಂದ ಮಕ್ಕಳು ಇಲ್ಲಿಗೆ ತುಂಬ ಬರಬೇಕು. ಆದ್ದರಿಂದ ಅದನ್ನು ಹೇಳುತ್ತಾ ಅವರ ಮನೆಯವರೇ ವಿದ್ಯಾಕ್ಷೇತ್ರಕ್ಕೆ ಕೊಟ್ಟಂತಹ ಮಹಾ ಕೊಡುಗೆ ಇದೆ. ಆ ವಿದ್ಯಾಕ್ಷೇತ್ರದಲ್ಲಿ ಬೆಳೆದಂತಹ ಒಂದು ಸುಂದರವಾದ ಹೂತೋಟದಲ್ಲಿ ಬೆಳೆದಂತಹ ಒಂದು ವಿನ್ಯಾಸವನ್ನು ಕೊಡಬಲ್ಲಂತಹ, ಸಮಾಜಕ್ಕೆ ಪ್ರೇರಣೆಯನ್ನು ಕೊಡಬಲ್ಲಂತಹ ಸೋಮಶೇಖರರಿಗೆ ಆಯುರಾರೋಗ್ಯ ಸೌಭಾಗ್ಯ ಪ್ರಾಪ್ತಿ ಸಿಕ್ಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಂತರ ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯರಾದಂಥ ಶ್ರೀ ಶಶಿಧರ್ರವರು ಅವರಿಲ್ಲಿಯ ವಾರ್ಡ್ ಸದಸ್ಯರಾಗಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡವರು. ಯಾವ ಕಾಲಕ್ಕೆ ಏನು ಬೇಕು ಅದನ್ನು ಸಕಾಲಕ್ಕೆ ಒದಗಿಸುವಲ್ಲಿ ನಿಷ್ಠಾವಂತ ಸೇವಕನಾಗಿ ನಮ್ಮನ್ನೆಲ್ಲರ ಪ್ರೀತಿಗೆ ಪಾತ್ರರಾದಂತಹ ಸಜ್ಜನ ವ್ಯಕ್ತಿ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಇವರನ್ನು ಗೌರವಿಸಲು ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳನ್ನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನಮ್ಮ ಈ ವೇದಿಕೆಯಲ್ಲಿ ಮಾಡುವಂತಹ ಕಾರ್ಯಕ್ರಮ ಪ್ರಾರಂಭದಲ್ಲಿ ನಾನು ಬಾಲಕೃಷ್ಣ ಭಟ್ ಕುರಿಯತರ್ಕ ಇವರ ಬಗ್ಗೆ ಎರಡು ಮಾತು. ಈ ಬಾಲಕೃಷ್ಣ ಭಟ್ 2023-24 ಸಾಲಿನಲ್ಲಿ PT ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಶಾಲೆಗೆ ಏನೆಲ್ಲ ಬೇಕೋ ಅದನ್ನು ಸಕಾಲಕ್ಕೆ ಒದಗಿಸುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಒಬ್ಬ ಕ್ರಿಯಾಶೀಲ ಚಟುವಟಿಕೆ ಕೊಡಬಲ್ಲಂತಹ ಸಮರ್ಥವಲ್ಲ ಒಂದು ಮಹಾ ಧೀಮಂತ ಶಕ್ತಿ ಅವರಲ್ಲಿದೆ. ಅವರು ನನ್ನ ಆತ್ಮೀಯರು. ಯಾವ ಸಮಯದಲ್ಲಿ ಹೇಳಿದರೂ ಶಾಲೆಗೆ ಬೇಕಾಗಿ ನಿರಂತರ ಕನಸನ್ನು ಕಂಡವರು, ನಿರಂತರ ಸೇವೆಯನ್ನು ಮಾಡಬಲ್ಲರು, ನಿರಂತರ ಎಲ್ಲರಿಗೂ ಉಪಕಾರ ಮಾಡುವಂತಹ ಶಕ್ತಿ ಅವರಲ್ಲಿ ಮೂಡಿದೆ. ಅವರ ತಂದೆ ಶ್ರೀ ವೆಂಕಟರಮಣ ಅವರು ಒಂದು ಕಾಲದಲ್ಲಿ ಇಲ್ಲಿ ಬಾಳೆಮಲೆಯಲ್ಲಿ ಶಾಲೆ ಆಗಬೇಕು ಅಂತ ಪ್ರಯತ್ನ ಪಟ್ಟಂಥ ಒಬ್ಬ ವ್ಯಕ್ತಿಯವರು ಕೂಡ. ಆಗ ಸರ್ಕಾರದ ಯಾವುದೇ ಅನುದಾನಗಳು ಸಿಕ್ಕದ ಕಾರಣ ಅದು ಅಲ್ಲಿಗೆ ಪೆಂಡಿಂಗ್ ಆಗಿತ್ತು. ನಂತರ ಅವರು ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರ ಮನೆಯವರೆಲ್ಲರೂ ಬಂದು ಇಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಾಲಕೃಷ್ಣ ಭಟ್ರ ನೇರ ಸರಳ ಸಜ್ಜನಿಕೆಯ ಸ್ವಭಾವ ಎಲ್ಲರಿಗೂ ಆದರ್ಶವಾಗಿ ಅವರ ಕುಟುಂಬ ಸಂಸಾರ ಆಯುರಾರೋಗ್ಯ ಸೌಭಾಗ್ಯದಿಂದ ಕೂಡಲಿ ಅವರ ಮಕ್ಕಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಪ್ರಾಪ್ತಿ ರಸ್ತು ಅಂತ ಹೇಳಿಕೊಂಡು ಅವರಿಗೆ ಸನ್ಮಂಗಳ ಉಂಟಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಾಲಕೃಷ್ಣ ಭಟ್ರನ್ನು ಅಭಿನಂದನೆ ಸಲ್ಲಿಸ್ತಾ ಪ್ರಾರ್ಥಿಸ್ತೇನೆ. ಮುಂದೆ ನಮ್ಮ ಆತ್ಮೀಯರಾದಂತಹ ನನ್ನ ಸ್ನೇಹಿತರಾದಂತಹ ನನ್ನ ಒಡನಾಡಿಯಾದಂತಹ ಶ್ರೀ ನಾರಾಯಣ ನಾಯ್ಕರು ಅವರು 2022-24 ಸಾಲಿನಲ್ಲಿ ಶಾಲಾ PT ಅಧ್ಯಕ್ಷರಾಗಿ ಸನ್ನನ್ನು ಸಹ ತೊಡಗಿಸಿಕೊಂಡು ಅವರು ಮುಂಡಾಸು ಕಟ್ಟಿ
ಮುಟ್ಟಪಾಳೆ ಇಟ್ಟು ತನ್ನ ಈ ಶಾಲೆಗೆ ಬೇಕಾಗಿ ಮಣ್ಣು ಹೊತ್ತು ಏನೇನು ಬೇಕು ಶಾಲೆಗೆ, ಯಾವ ಕಾಲಕ್ಕೆ ಯಾವುದು ಬೇಕು, ಅಡುಗೆ ಬೇಕೋ ಅಥವಾ ಟೀಚರ್ಸ್ಗಳ ಒಟ್ಟಿಗೆ ಊರಿನಲ್ಲಿ ಹೋಗಬೇಕೋ ಎಂಬಂತ ದೃಢ ಸಂಕಲ್ಪವನ್ನು ಮಾಡಿ ತನ್ನನ್ನು ಸೇವೆಯಲ್ಲಿ ತೊಡಗಿಸಿಕೊಂಡ ಧೀಮಂತ ಮಹಿಮ ಶಕ್ತಿಯುಳ್ಳದ ನಾರಾಯಣ ನಾಯ್ಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ನಮ್ಮ ಆತ್ಮೀಯರಾದಂತಹ ಶ್ರೀ ಸುರೇಶ್ ಮಾಷ್ ಇದ್ದಾರೆ. ಈ ಸುರೇಶ್ ಮಾಷ್ ಅಂತ ಹೇಳಿದ್ರೆ ಅವರು ಚಿಕ್ಕ ಮಗುವಾಗಿರೋವಾಗಲೇ ನಾನು ನೋಡಿದವ. ಅವರ ಮನೆಯವರ ಪರಿಚಯ ನನಗೆ ಬಹಳಷ್ಟಿದೆ. ನನ್ನ ಆತ್ಮೀಯರು, ನನ್ನ ಒಡನಾಡಿಗಳು, ಕ್ರಿಯಾಶೀಲರು, ಸಾಧಾರಣಲ್ಲ, ಬುದ್ಧಿವಂತ. ಒಂದೇ ಶಬ್ದದಲ್ಲಿ ಹೇಳ್ತೇನೆ, ಬುದ್ಧಿವಂತ. ತನ್ನನ್ನು ಹೇಗೆ ತೊಡಗಿಸಿಕೊಳ್ಬೇಕು, ಸಮಾಜಕ್ಕೆ ತಾನು ಏನು ಕೊಡಬೇಕು, ಹೇಗಿರಬೇಕು ಅಂತ ಹೇಳುವುದನ್ನು ಅವರು ಮನಗಂಡು ಅವರ ಕ್ರಿಯಾಶೀಲತೆಗೆ ಬೇಕಾಗಿ ಅವರನ್ನು 6 ವರ್ಷದಿಂದ ಮೊದಲು ಅವರು ಈ ತಾಲೂಕು ಮಟ್ಟದ ಜಿಲ್ಲಾ ಇದರಲ್ಲಿ ಪರ್ಯಾಪ್ತ ಶಿಕ್ಷಣ, ಸಮಗ್ರ ಶಿಕ್ಷಣದಲ್ಲಿ ತನ್ನನ್ನು ತಾನು ತೊಡಗಿಸಿ ಸಕ್ರಿಯ ಕ್ರಿಯಾಶೀಲನಾಗಿ ಸೇವೆ ಮಾಡಿದಂತಹ ಒಬ್ಬ ವ್ಯಕ್ತಿ. ಆದರೆ ನಮ್ಮ ಶಾಲೆಗೆ ಬೇಕಾಗಿ, ನೆನಪಿಟ್ಟುಕೊಳ್ಳಲು, ನಮ್ಮ ಶಾಲೆಗೆ ಬೇಕಾಗಿ, ಈ ಊರಿನ ಶಾಲೆಗೆ ಬೇಕಾಗಿ ಈ ಊರಿನ ಒಂದು ಪ್ರಬಂಧವನ್ನು ಅವರು ಮಂಡಿಸಿದ್ದಾರೆ. ಆ ಪ್ರಬಂಧವು ನಮ್ಮ ಶಾಲೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ನಮ್ಮ ಈ ಶಾಲೆಗೆ ತರಲಿಕ್ಕೆ ಪ್ರಯತ್ನ ಪಟ್ಟಂತಹ ಒಬ್ಬ ವ್ಯಕ್ತಿ, ಮೇರು ಪರ್ವತದ ವ್ಯಕ್ತಿ. ಅವರನ್ನು ಈ ಸಂದರ್ಭದಲ್ಲಿ ನೀವೆಲ್ಲರ ಅಭಿಮುಖದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಅವರನ್ನು ಅಭಿನಂದನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ನಮ್ಮ ಮೊಹಮ್ಮದ್ ನವಾಜ್ ಮತ್ತು ಮೊಹಮ್ಮದ್ ಶರೀಫ್ ಇವರು ಈ ಕೆಲಸ ಕಾರ್ಯಗಳ ಕಾಂಟ್ರಾಕ್ಟ್ದಾರರು. ಅವರು ಯಾವಾಗ, ಹೇಗೆ, ಎಲ್ಲಿ, ಎಷ್ಟು ಅನ್ನುವಂತಹ ಒಂದು ಸ್ಥೂಲವಾಗಿ, ಸೂಕ್ಷ್ಮವಾಗಿ ವಿಚಾರಣೆ ಮಾಡಿ ಸಕಾಲದಲ್ಲಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ದಾರರು ವೇದಿಕೆಗೆ ಇನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಶಂಸಿಸಲೇಬೇಕು. ಎಲ್ಲರೂ ಈ ಶಾಲೆಯಲ್ಲಿ ಬೆಳೆದು ನಿಂತಹ, ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಕೇರಳ ರಾಜ್ಯ ಮಟ್ಟದಲ್ಲಿ ನೋಡಿ, 2 ಸಲ, ಒಂದು ಸಲ ಅಲ್ಲ 2 ಸಲ ಯಕ್ಷಗಾನದಲ್ಲಿ ನಮ್ಮ ಈ ಕುಂಬಳ ಸಬ್ ಜಿಲ್ಲೆಯಲ್ಲಿ, ನಮ್ಮ ಈ ಬಾಳೆಮಲೆ ಶಾಲೆ ಸ್ಕಂದ ಯಕ್ಷಗಾನದ ತುಂಬಿದ ಕೊಡ ಅಂತ ಹೇಳುವುದಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಚೆಂಡೆ ಮದ್ದಳೆ ಕಲಾವಿದನಾಗಿ, ವೇಷಧಾರಿಯಾಗಿ, ಪುಂಡು ವೇಷಧಾರಿಯಾಗಿ ತನ್ನ ಧೀಮಂತಿಕೆಯ ಕಲೆಯನ್ನು, ರಾಜಕಲೆಯನ್ನು ಇಡೀ ರಾಜ್ಯದಲ್ಲಿ ತೋರ್ಪಡಿಸಲಿಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡು ಕೇರಳ ಮಾತ್ರ ಅಲ್ಲ, ಕರ್ನಾಟಕದಲ್ಲಿಯೂ ಕೂಡ ಕಲ್ಪೂರ ಪ್ರತಿಷ್ಠಾನದ ವತಿಯಿಂದ ಗಡಿನಾಡ ಕನ್ನಡ ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವ ತನ್ನದಾಗಿಸಿಕೊಂಡಿದ್ದಾನೆ ಎಂದು ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ಅವನ ತಂದೆಯೂ ಒಬ್ಬರು ಯಕ್ಷಗಾನ ಕಲಾವಿದರು, ಅವನ ಅಜ್ಜವೂ ಕೂಡ ಯಕ್ಷಗಾನದ ಕಲಾವಿದರಾಗಿದ್ದರು. ಅವರೊಂದು ಭಾಗವತಿಗೆಯ ಅನ್ನು ಹಾಡ್ತಾ ಇದ್ರು. ಅದು ಅವರಿಗೆ ಪ್ರೇರಣೆ ಶಕ್ತಿಯಾಗಿ ಸಿಕ್ಕಿದೆ. ಈ ಸ್ಕಂದ CHಗೆ ಇನ್ನು ಮುಂದಿನ ಭವಿಷ್ಯ ಒಳ್ಳೆಯ ಉಜ್ವಲವಾಗಿ
ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅದೇ ರೀತಿಯಲ್ಲಿ ವಿಶ್ವ ಪ್ರಶಸ್ತಿ ಸಿಕ್ಕಲಿ ಅಂತ ಹೇಳುವುದನ್ನು ನಾನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಲಿಖಿತ್ ಬಹಳ ಒಳ್ಳೆಯ ಹುಡುಗ, ಒಳ್ಳೆಯ ಸರಳ ಸಜ್ಜನಿಗೆ ಹುಡುಗ, ಸಾತ್ವಿಕ ಗುಣ. ಈ ಸಾತ್ವಿಕತೆಯಿಂದ ಅವನ ಹಸನ್ಮುಖ, ಅವನ ಮುಗುಳು ನಗೆ ಇದು ಎಲ್ಲರಿಗೂ ಪ್ರೇರಣೆಯನ್ನು ಕೊಡುತ್ತಾ ಇವ ಒಳ್ಳೆಯ ಒಂದು ಕಲಾವಿದನಾಗಿ ಯಕ್ಷಗಾನದಲ್ಲಿ ತೋರ್ಪಡಿಸಿ ರಾಜ್ಯ ಮಟ್ಟದಲ್ಲಿ 2 ಸಲ ಪ್ರಥಮ ಸ್ಥಾನವನ್ನು ಪಡೆಯುವಲ್ಲಿ ಅವನು ತನ್ನನ್ನು ತೊಡಗಿಸಿಕೊಂಡು ನಮ್ಮ ಊರಿಗೆ ಈ ಶಾಲೆಗೆ ಹೆಸರನ್ನು ತಂದಿದ್ದಾನೆ. ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅವನ ತಂದೆ ಸುರೇಶ್ ಅಂತೇಳಿ ಅವರು ಬಹಳ ಆತ್ಮೀಯ ಸ್ನೇಹಿತರು, ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ಕೊಡುವರು, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ಕೊಡುವರು ಅಂತ ಹೇಳಿಕೊಂಡು ಅವನನ್ನು ಲಿಖಿತ